ಆನ್ಲೈನ್ ವೇದಿಕೆಗೆ ನಮಸ್ಕಾರ. ಆತ್ಮೀಯರೇ, ತುಮಕೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು, ಯಾಕಲ್ ಸಂಸ್ಥೆ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗ ಮತ್ತು IQAC ವತಿಯಿಂದ ನಡೀತಾ ಇರತಕ್ಕಂಥ ಕನ್ನಡ ಸಾಹಿತ್ಯ ಸಂವಾದ ಮಾಲೆ 26ನೇ ಕಾರ್ಯಕ್ರಮಕ್ಕೆ ಸರ್ವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನ ಆರಂಭ ಮಾಡೋಕೆ ಮುಂಚೆ ಒಂದು ಕನ್ನಡ ಗೀತೆಯನ್ನ ಹಾಡಬೇಕು ಅಂತೇಳಿ ನಮ್ಮ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು, ಉತ್ತಮ ಗಾಯಕರೂ ಆದಂತ ಪ್ರೊಫೆಸರ್ ರವಿಕುಮಾರ್ ಅವರನ್ನ ಕೇಳ್ಕೊಳ್ತಾ ಇದ್ದೇನೆ. ಎಲ್ರಿಗೂ ಶುಭ ಮಧ್ಯಾಹ್ನ ಸರ್. ಕೇಳಿಸುತ್ತೆ ಸರ್, ಹಾಡ್ಬೋದು. ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡೋ, ಕಾಶಿ ಯಾತ್ರೆಯ ಚೆನ್ನಾಗಿ ಮಾಡು. ಹಸಿದು ಬಂದವರಿಗೆ ಅನ್ನವ ನೀಡು, ದಾನ ಧರ್ಮವ ನಿತ್ಯ ನೀ ಮಾಡಣ್ಣ. ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಸೊಕ್ಕವ ಸುಟ್ಟು ಬೂದಿಯ ಮಾಡೋ, ಸೊಕ್ಕವ ಸುಟ್ಟು ಬೂದಿಯ ಮಾಡು. ಗರ್ವವೆಂಬುದ ಹರಣ ಮಾಡು, ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ. ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಲಾಭವ ನೋಡಿ ವ್ಯಾಪಾರ ಮಾಡೋ, ಲಾಭವ ನೋಡಿ ವ್ಯಾಪಾರ ಮಾಡು. 8 ದಿನಕ್ಕೊಮ್ಮೆ ಲೆಕ್ಕವ ಮಾಡು. ಸ್ನೇಹ ಕಂಡಲ್ಲಿ ವಸ್ತಿ ಮಾಡಣ್ಣ. ನಿನ್ನೊಳಗ ನೀನು ತಿಳಿದು ನೋಡಣ್ಣ. ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ರೋಗವ ನೋಡಿ ವೈದ್ಯವ ಕೊಡೋ, ರೋಗವ ನೋಡಿ ಔಷಧ ಕೊಡೋ. ಬೆಳತನ ಬದವ ಮಾಡೋ, ಕಟ್ಟಿಗೆ ಕುಂತ ಕಚೇರಿ ಮಾಡೋ. ಮರಿ ನೋಡಿ ನ್ಯಾಯ ಹೇಳಬ್ಯಾಡಣ್ಣ. ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ನಿನ್ನೊಳಗ ನೀನು ತಿಳಿದು ನೋಡಣ್ಣ. ತಂದೆಯ ತಾಯಿಯ ಸೇವೆಯ ಮಾಡೋ, ತಂದೆಯ ತಾಯಿಯ ಸೇವೆಯ ಮಾಡೋ. ಮೋಕ್ಷಕ್ಕೆ ಮಾರ್ಗದ ದಾರಿಯ ಹಿಡಿಯೋ, ಶಿಶುನಾಳಧೀಶನ ಪಾದಕ ಒಂದಣ್ಣ. ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಕೆಳಜಾಣ ಶಿವ ಧ್ಯಾನ ಮಾಡಣ್ಣ, ನಿನ್ನೊಳಗ ನೀನು ತಿಳಿದು ನೋಡಣ್ಣ. ನಿನ್ನೊಳಗ ನೀನು ತಿಳಿದು ನೋಡಣ್ಣ. ಧನ್ಯವಾದಗಳು ಸರ್. ಧನ್ಯವಾದಗಳು ರವಿಕುಮಾರ್. ನೋಯಿಂಗ್ ಯುವರ್ ಸೆಲ್ಫ್ ಇಸ್ ದ ಬಿಗಿನಿಂಗ್ ಆಫ್ ಆಲ್ ವಿಸ್ಡಮ್ ಅನ್ನುವಂಥ ಮಾತಿನಂತೆ ಅರಿವನ್ನ ಗುರುವನ್ನಾಗಿ ಮಾಡುವ ಶಿಶುನಾಳ ಶರೀಫರ ಗೀತೆಯನ್ನ ಹಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಆತ್ಮೀಯರೇ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಶರಣ ಸಾಹಿತ್ಯ ಪರಿಷತ್ತು, ಟ್ಯಾಕಲ್ ಸಂಸ್ಥೆ ಮತ್ತೆ ಕುಣಿಗಲ್ ಪ್ರಥಮ ದರ್ಜೆ ಕಾಲೇಜಿನ IQAC ಮತ್ತು ಕನ್ನಡ ವಿಭಾಗದ ವತಿಯಿಂದ ನಡೀತಾ ಇರತಕ್ಕಂಥ ಸಾಹಿತ್ಯ ಸಂವಾದ ಮಾಲೆ 26ನೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸ್ತಾ ಇರ್ತಕ್ಕಂಥವ್ರು ನಮ್ಮ ತುಮಕೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಾಪಕರ ಒಕ್ಕೂಟದಲ್ಲಿಯೇ ಹಿರಿಯರು, ಸಹೃದಯಗಳು, ಅಸನ್ಮುಖಿಗಳು, ಉತ್ತಮ ಸಂಘಟನಾಕಾರರು, ದೂರದೃಷ್ಟಿಯುಳ್ಳವರು, ಬಹಳ ಮುಖ್ಯವಾಗಿ ಪ್ರೀತಿಯ ಮೇಷ್ಟ್ರು ಪ್ರೊಫೆಸರ್ KS ಜಗದೀಶ್ ಸರ್ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಇವತ್ತು ಕಿಟೆಲ್ ಅವರನ್ನ ಸ್ಮರಿಸಿಕೊಳ್ಳುವಂತಹ ಒಂದು ದಿನ.
ಆಯಾ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥ ಕವಿಗಳನ್ನ, ಕನ್ನಡದ ನಾಡು ನುಡಿಗಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಮಹನೀಯರನ್ನ ಸ್ಮರಿಸಿಕೊಳ್ಳುವಂತಹ ಇವತ್ತಿನ ಸಂದರ್ಭದ ಬಹುಮುಖ್ಯವಾದ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಜಗದೀಶ್ ಸರ್ ಅವರು. ಜಗದೀಶ್ ಸರ್ ಅವರು ಎಲ್ಲರೊಂದಿಗೆ ಬೆರೀತಕ್ಕಂಥ ಅಸನ್ಮುಖಿಗಳು. ತನಗೆ ಎರಡನ್ನ ಬಗೆತಕ್ಕಂಥವರನ್ನು ಕೂಡ ತುಂಬಾ ಪ್ರೀತಿಯಿಂದ ಅಪ್ಪುಕೊಂಡು ಒಳ್ಳೆಯ ವಿಚಾರವನ್ನ ಬಿತ್ತುವಂತಹ ಚಿಂತನಾಶೀಲರು, ಸಹೃದಯ ಅಧ್ಯಾಪಕರು. ಅವ್ರ ಜೊತೆ ಇದ್ರೆ ನಿಜಕ್ಕೂ ನಮಗೆ ಸಮಯ ಹೆಂಗೆ ಕಳೆಯುತ್ತೋ ಗೊತ್ತಾಗೋದಿಲ್ಲ. ಅಂತಹ ಒಳ್ಳೆಯ ಅಧ್ಯಾಪಕರು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ನೋಡಲ್ ಕಾಲೇಜಿನ ಪ್ರಾಂಶುಪಾಲರು ಪ್ರೊಫೆಸರ್ ಕೆ ಜಗದೀಶ್ ಸರ್ ಅವರನ್ನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ತುಂಬಾ ಪ್ರೀತಿಯಿಂದ ನಾನು ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಮಾತನಾಡಲಿರ್ತಕ್ಕಂಥವರು ಮರಿಯಂಬಿ ಅವರು, ಗುಬ್ಬಿ ಅವರು, ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನೆಯನ್ನ ಮಾಡ್ತಾ ಇರ್ತಕ್ಕಂಥವ್ರು, ತುಮಕೂರಿನ ಸಾಹಿತ್ಯ ಲೋಕದಲ್ಲಿ ಗುರುತಿಸ್ಕೊಂಡಿರ್ತಾ ಇರ್ತಕ್ಕಂಥವ್ರು, ಒಳ್ಳೆಯ ಸಂಘಟಕರು, ಉತ್ತಮ ಓದುಗರು, ಸಾಹಿತ್ಯ ಕ್ಷೇತ್ರದಲ್ಲಿ ಉತ್ತಮ ಸಂವೇದನೆಯನ್ನ ಉಳ್ಳಂತ ಮರಿಯಂಬಿ ಅವರು ಇವತ್ತು ಕಿಟಲ್ ಅವರ ಜೀವನ ಸಾಧನೆಯನ್ನ ಕುರಿತ ಹಾಗೆ ಮಾತಾಡುವಂತವರಿದ್ದಾರೆ. ಮರಿಯಂಬಿ ಅವರಿಗೂ ಕೂಡ ನಾನು ಆತ್ಮೀಯವಾಗಿ ವೇದಿಕೆಗೆ ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಿಗಳು, ರೂವಾರಿಗಳು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಬಾಹ ರಮಾಕುಮಾರಿ ಮೇಡಮ್ ಅವರು ಮತ್ತು ಟ್ಯಾಕಲ್ ಸಂಸ್ಥೆಯ ಕಾರ್ಯದರ್ಶಿಗಳು, ವಿದ್ಯಾವಾಹಿನಿ ಪದವಿ ಪೂರ್ವ ಕಾಲೇಜಿನ ವಿಶ್ರಾಂತ ಪ್ರಾಂಶುಪಾಲರು ಆದಂತಹ ಎಸ್ ಕುಮಾರಸ್ವಾಮಿ ಸರ್ ಅವರು, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ನಿವೃತ್ತ ಕನ್ನಡ ಉಪನ್ಯಾಸಕರು ಆದಂತಹ ವಿದ್ವಾನ್ ಎಂ ಜಿ ಸಿದ್ದರಾಮಯ್ಯ ಸರ್ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಕಾಲೇಜಿನ ಗೌರವಾನ್ವಿತ ಪ್ರಾಂಶುಪಾಲರಾದಂಥ ಡಾಕ್ಟರ್ ಟಿ ನಿಂಗಯ್ಯ ಸರ್ ಅವರನ್ನ, IQAC ಸಂಚಾಲಕರಾದಂಥ ಡಾಕ್ಟರ್ ವಿಶ್ವೇಶ್ವರಯ್ಯನವರನ್ನ, ಹಾಗೆ ಈ ನಮ್ಮ ಕಾರ್ಯಕ್ರಮಕ್ಕೆ ತಾಂತ್ರಿಕ ನಿರ್ವಹಣೆಯನ್ನ ಮಾಡ್ತಾ ಇರ್ತಕ್ಕಂಥ ಕ್ರಿಸ್ತು ಜಯಂತಿ ಕಾಲೇಜಿನ ಕನ್ನಡ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ರವಿಶಂಕರ್ ಅವರನ್ನ, ಮತ್ತೆ ಗ್ರಂಥಾಲಯದ ಪುಷ್ಪ ಮೇಡಮ್ ಅವರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅಲ್ಲದೆ ನಮ್ಮ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಡಾಕ್ಟರ್ ಲೀಲಾವತಿ ಮೇಡಮ್ ಅವರು ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಕಾರ್ಯಕ್ರಮದಲ್ಲಿ ಇದ್ದಾರೆ. ನಮ್ಮ ತುಮಕೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಾಪಕರು, ನನ್ನ ಕಾಲೇಜಿನ ಕನ್ನಡ ವಿಭಾಗದ ಅಧ್ಯಾಪಕರು, ಎಲ್ಲ ಸಿಬ್ಬಂದಿ ವರ್ಗದವರು, ಮತ್ತೆ ಸಾಹಿತ್ಯ ಸಹೃದಯಗಳು ಕೂಡ ಭಾಗವಹಿಸಿದ್ದಾರೆ. ಅವರೆಲ್ಲರನ್ನು ಕೂಡ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮ ಪ್ರಾರಂಭ ಆಗೋದಕ್ಕೆ ಮುಂಚೆ ಮರಿಯಂಬಿ ಅವರ ಪರಿಚಯವನ್ನ ಪುಷ್ಪ ಮೇಡಮ್ ಅವರು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಮೇಡಮ್ ಆಡಿಯೋ ಅನ್ಮ್ಯೂಟ್ ಆಗಿದೆ. ಪುಷ್ಪ ಮೇಡಮ್ ಆಡಿಯೋ ಅನ್ಮ್ಯೂಟ್ ಆಗಿದೆ ಅಂತ ಗಮನಿಸಿ. ಅನ್ಮ್ಯೂಟ್ ಮಾಡಿ ಮೇಡಮ್, ಮ್ಯೂಟ್ ಆಗಿದೆ ಆಕ್ಚುಲಿ. ಪುಷ್ಪ ಮೇಡಮ್ ಕೇಳಿಸ್ತಿದೆಯಲ್ಲ? ಸರ್ ಕೇಳಿಸ್ತಿದ್ಯಾ? ಹಾ ಮೇಡಮ್ ಕೇಳಿಸ್ತಿದೆ ಮೇಡಮ್, ಮಾತಾಡಿ. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳು ನನ್ನ ಸ್ನೇಹಿತರು ಆದಂತ ಶ್ರೀಮತಿ ಮರಿಯಂಬಿಯರು. ಅವರ ಬಗ್ಗೆ ಒಂದು ಕಿರು ಪರಿಚಯನ್ನ ನಾನಿಲ್ಲಿ ಮಾಡ್ಕೊಡೋದಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಶ್ರೀಮತಿ ಮರಿಯಂಬಿಯವರು ತಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಉರ್ದು ಭಾಷೆಯಲ್ಲಿ ಪಡೆದರೂ ಸಹ ಕನ್ನಡ ಭಾಷೆಯಲ್ಲಿ ಹೆಚ್ಚಿನ ಆಸಕ್ತಿ ಇದ್ದು ಪ್ರೌಢಶಾಲೆಯಲ್ಲಿ ಕನ್ನಡ ಭಾಷೆಯ ಕಲಿಕೆಯಲ್ಲಿ ತೊಡಗಿರುತ್ತಾರೆ. ನಂತರ ಪದವಿ ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ ರ್ಯಾಂಕ್ ಪಡೆದಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿರುತ್ತಾರೆ. ಹಾಗೂ ಹಲವು ಪ್ರೌಢಶಾಲೆಗಳಲ್ಲಿ ಕನ್ನಡ ಭಾಷಾ ಬೋಧನೆಯ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಾರೆ. ಇವರು ಉಪ ಪ್ರಾಂಶುಪಾಲಕರಾಗಿ, ಉಪನ್ಯಾಸಕರಾಗಿ, ಪ್ರಾಂಶುಪಾಲಕರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಹಾಗೂ ಹಲವು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿರುತ್ತಾರೆ. ಕವಿತೆ ವಾಚನ ಹಾಗೂ ಹಲವಾರು ಉಪನ್ಯಾಸಗಳನ್ನು ನೀಡಿರುತ್ತಾರೆ. ಪ್ರಸ್ತುತ ಇವರು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಕನ್ನಡ ವಿಚಾರ ಸಾಹಿತ್ಯದಲ್ಲಿ ರಾಜಕೀಯ ಪ್ರಜ್ಞೆ ಎಂಬ ವಿಷಯದಲ್ಲಿ
ಡಾಕ್ಟರ್ ಹನುಮಂತರಾಯಪ್ಪನವರ ಮಾರ್ಗದರ್ಶನದಲ್ಲಿ ಸಂಶೋಧನೆಯನ್ನು ಕೈಗೊಂಡಿರುತ್ತಾರೆ. ಇಂತಹ ಪ್ರತಿಭಾನ್ವಿತರು ಹಾಗೂ ತುಂಬಾ ಕ್ರಿಯಾಶೀಲ ವ್ಯಕ್ತಿಗಳು ಆದಂತಹ ಮರಿಯಾಂಬಿಯವರು ಇವತ್ತು ಕನ್ನಡ ಸಾಹಿತ್ಯ ಸಂವಾದ ಮಾಲೆ 26ರಲ್ಲಿ ಶಬ್ದಕೋಶ ತಜ್ಞ ರೆಫರೆಂಟ್ ಡಾಕ್ಟರ್ ಕಿಟಲ್ ಅವರ ಬಗ್ಗೆ ಉಪನ್ಯಾಸ ನೀಡುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ತಿಳಿಸುತ್ತಾ ಶ್ರೀಮತಿ ಮರಿಯಾಂಬಿ ಮೇಡಮ್ ಅವರು ಉಪನ್ಯಾಸವನ್ನ ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಮೇಡಮ್. ಕನ್ನಡವನ್ನ ಶ್ರೀಮಂತಗೊಳಿಸಿದಂತಹ ಅಗ್ರಗಣ್ಯ ಕ್ರೈಸ್ತ ಮಿಷನರಿಗಳಲ್ಲಿ ಪ್ರಾತಸ್ಮರಣೀಯರಾದಂಥವರು ರೆವರೆಂಡ್ ಫರ್ಡಿನೆಂಟ್ ಕಿಟಲ್ ಅವರು 19ನೇ ಶತಮಾನದಲ್ಲಿ ತಮ್ಮ ತಾಯ್ನಾಡಾದಂಥ ಜರ್ಮನಿಯಿಂದ ಬಾಸಲ್ ಮಿಷನ್ ಮೂಲಕ ನಾಡಿಗೆ ಬಂದು ಕನ್ನಡ ಭಾಷೆಯನ್ನ ತಮ್ಮ ಭಾಷೆಯನ್ನಾಗಿ ಸ್ವೀಕಾರ ಮಾಡೋದ್ರ ಜೊತೆಗೆ ಕನ್ನಡದಲ್ಲಿ ಸರ್ವ ಸಂಗ್ರಾಹಕ ವಿವರಣಾತ್ಮಕ ಶಬ್ದಕೋಶವನ್ನ, ಸಾಹಿತ್ಯ ರಚನೆಯನ್ನ, ಪಠ್ಯಪುಸ್ತಕ ನಿರ್ಮಾಣದ ಜೊತೆಗೆ ವ್ಯಾಕರಣ ಗ್ರಂಥಗಳು, ಗ್ರಂಥ ಸಂಪಾದನೆ, ಛಂದಸ್ಸು, ಸಾಹಿತ್ಯ ಚರಿತ್ರೆ, ಅನ್ಯಧರ್ಮೀಯ ಅಧ್ಯಯನ ಮೊದಲಾದ ವಿದ್ವತ್ತು ಕ್ಷೇತ್ರದಲ್ಲಿ ಅಪಾರವಾದಂಥ ಸಾಧನೆಯನ್ನ ಗೈಯೋದ್ರ ಮೂಲಕ ಇವತ್ತು ಇಡೀ ಕನ್ನಡ ನಾಡಿನ ಜನಮಾನಸದಲ್ಲಿ ತುಂಬಾ ಹೆಚ್ಚು ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥವ್ರು ಫರ್ಡಿನೆಂಟ್ ಕಿಟಲ್ ಅವರು. ಯಾಕೆ ಅಂತಂದ್ರೆ ತಮ್ಮ ಗ್ರಂಥ ಮತ್ತು ಲೇಖನಗಳ ಮೂಲಕ ಕನ್ನಡ ಭಾಷೆ ಮತ್ತೆ ಸಾಹಿತ್ಯದ ವಿವಿಧ ಆಯಾಮಗಳಿಗೆ ತಮ್ಮ ವಿಶಿಷ್ಟ ಕೊಡುಗೆಯನ್ನು ನೀಡಿದಂಥವ್ರು, ಕನ್ನಡದ ಸಿರಿ ಸಂಪದವನ್ನ ಬೆಳೆಸಿದಂಥವ್ರು, ತಮ್ಮ ಎಡೆಬಿಡದ ಸಂಶೋಧನೆಗಳಿಂದ, ನಿರಂತರ ಪರಿಶ್ರಮದಿಂದ, ನಿಚ್ಚಳ ವಿವೇಕದಿಂದ, ಆದರ್ಶ ಜೀವನ ಶೈಲಿಯಿಂದ ಕನ್ನಡಿಗರೆಲ್ಲರಿಗೂ ಕೂಡ ಸ್ಫೂರ್ತಿದಾಯಕವಾದಂತ ಕಿಟಲ್ ಅವರು ನಿಜಕ್ಕೂ ಆದರ್ಶನೀಯರು. ವಿದೇಶಿಯರು ಕನ್ನಡಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾದಂಥದ್ದು. ಆ ನಿಟ್ಟಿನಲ್ಲಿ ಕಿಟಲ್ ಅವರ ಜೀವನ ಸಾಧನೆಯನ್ನು ಕುರಿತು ಮರಿಯಂಬಿ ಅವರು ತಮ್ಮ ಉಪನ್ಯಾಸವನ್ನ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಎಲ್ಲ ಸಂಘಟನೆಗಳ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ರವಿ, ಮರಿಯಂಬಿ ಅವರು ಲೆಫ್ಟ್ ಆದಂಗ ಆಯ್ತಲ್ಲ? ಅದೇ ಸರ್, ಅನ್ಮ್ಯೂಟ್ ಮಾಡಕ್ ಹೋಗಿ ಎಲ್ಲೋ ಅವರು ರೆಡ್ ಬಟನ್ ಒತ್ತಿರ್ತಾರೆ ಅನ್ಸುತ್ತೆ. ಬರ್ತಾರೆ, ಒಂದು ನಿಮಿಷ ಬರ್ತಾರೆ. ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಮ್ಯೂಟ್ ಆಗಿದೆ ಆಕ್ಚುಲಿ ಆಡಿಯೋ. ಮೈಕ್ ಬಟನ್ ಒತ್ತಿ, ಆ ಮೈಕ್ ಬಟನ್ ಇದೆಯಲ್ಲ ಅದನ್ನ ಒತ್ತಿ, ರೆಡ್ ಬಟನ್ ಒತ್ತಬೇಡಿ. 3 ಬಟನ್ಸ್ ಇದಾವೆ, ಅಲ್ಲಿ ಮೈಕ್ ಬಟನ್ ಒತ್ತಿ. ಟರ್ನ್ ಆನ್ ಮೈಕ್ರೋಫೋನ್. ಕನ್ಫ್ಯೂಷನ್ ಆಗಿದೆಯೇನೋ ಮೇಡಮ್? ಅನ್ಮ್ಯೂಟ್ ಆಗಿಲ್ಲ ನಿಮ್ಗೆ? ಮ್ಯೂಟ್ ಅಲ್ಲೇ ಇದೆ. ಕನ್ಫ್ಯೂಷನ್ ಆಗಿದ್ರೆ ಒಂದ್ಸರಿ ಮೊದಲಿಂದ ಹೇಳ್ಕೊಟ್ಬಿಡಿ ರವಿ. ಆಯ್ತು ಸರ್. ಮೇಡಮ್, ಆಕ್ಚುಲಿ 3 ಬಟನ್ಸ್ ಇದೆ ನೋಡಿ. ಅದರಲ್ಲಿ ಮೊದಲ ಬಟನ್ ಮೈಕ್ ಬಟನ್, ಅದನ್ನ ಮಾತ್ರ ರೆಡ್ ಇದೆ, ಅದನ್ನ ಕ್ಲಿಕ್ ಮಾಡಿ. ರೆಡ್ ಇರೋದನ್ನ ಕ್ಲಿಕ್ ಮಾಡಿ. ಸಮ್ ಟೈಮ್ ಬಟನ್ಸ್ ಕಾಣಲ್ಲ, ಸ್ಕ್ರೀನ್ ನ ಕ್ಲಿಕ್ ಮಾಡಿದ್ರೆ ಬಟನ್ಸ್ ಕಾಣಲ್ಲ. ಆಡಿಯೋ ವಿಡಿಯೋ ಬಟನ್ಸ್ ಇರ್ತವೆ, ಅದರಲ್ಲಿ ಆಡಿಯೋ ಬಟನ್ ಕ್ಲಿಕ್ ಮಾಡಿ ಅಷ್ಟೇ, ಬಟನ್ ಮೇಲೆ.
ನೀವು ಸಿಸ್ಟಮ್ ಅಲ್ಲಿ ಜಾಯಿನ್ ಆಗಿದ್ರೆ ಕಂಟ್ರೋಲ್ ಡಿ ಕೊಡಿ. ರವಿ ಒಂದು ಫೋನ್ ಮಾಡ್ಲಾ ನಾನು? ಫೋನ್ ಮಾಡಿ ಹೇಳ್ಬಿಡಿ ಸರ್. ಫೋನ್ ಮಾಡಿ ಹೇಳ್ಬಿಡಿ ರಾಯ್ರೆ. ಫೋನ್ ಮಾಡಿ ಹೇಳ್ಬಿಡಿ ಒಂದ್ಸರಿ. ನನ್ ಧ್ವನಿ ಕೇಳ್ತಾ ಇದೆಯಾ? ಹಾ ಸರ್, ಗೋವಿಂದ ರಾಯ್ ಸರ್ ಆಕ್ಚುಲಿ ಫೋನ್ ಮಾಡ್ತಾ ಇದ್ದಾರೆ. ಮಾಡಿ ಮಾಡಿ. ಒಂದ್ ನಿಮಿಷದಲ್ಲಿ ಕ್ಲಿಯರ್ ಆಗುತ್ತೆ. ಆಗ್ಲಿ ಆಗ್ಲಿ ಆಗ್ಲಿ. ಆಯ್ತು ಸರ್. ಅಲ್ಲಿ ಅವ್ರ ಹತ್ರ ಯಾರಾದ್ರೂ ಒಬ್ರು ಇದ್ದಿದ್ರೆ ಪಾಪ ಬೇಗ ಗೊತ್ತಾಗ್ಬಿಡೋದು. ಮೇಡಮ್ ಕೇಳಿಸ್ತಿದ್ಯಾ ಮರಿಯಂಬೆ ಮೇಡಮ್? ರಾಯ್ರೆ ಅವ್ರ ಹತ್ರ ಯಾರು ಇಲ್ವಾ? ಅವ್ರ ಹತ್ರ ಯಾರು ಒಬ್ರು ಇದ್ದಿದ್ರೆ ಹೌದು ಸರ್, ಹೌದು ಸರ್. ಅವರು ಲೆಫ್ಟ್ ಆಗಿದ್ದಾರೆ ಅಂತೇಳಿ ಬರ್ತಾ ಇದೆ. ಅದು ಲಿಂಕ್ ಸಿಗೋವರ್ಗುನೆ ನೀವೇ ಮಾತಾಡ್ಬಿಡಿ ಗೋವಿಂದ ರಾಯರು. ಮಾತಾಡ್ತೀರಾ ನೀವೇನೇ ರಾಯ್ರೆ? ಅವ್ರದ್ದು ಲಿಂಕ್ ಸಿಗದೆ ಹೋದ್ರೆ ಮಾತಾಡ್ಬಿಡ್ತೀರಾ ನೀವೇನೆ?
ಸರ್ ವ್ಯವಸ್ಥೆ ಮಾಡ್ತಾ ಇದಾರೆ ಗೋವಿಂದರಾಜ್ ಸರ್ ಅದಕ್ಕೆ ಫೋನ್ ಮಾಡ್ತಾ ಇದ್ದಾರೆ. ಸರ್ ಈಗ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ ಅನ್ಸುತ್ತೆ. ಟೈಮ್ 20 ನಿಮಿಷ ಹೋಗ್ಬಿಡ್ತಲ್ವಾ, ಆ, ಸಮಯ ಹೋಗ್ಬಿಡುತ್ತಲ್ವಾ ಅಂತ ಅಷ್ಟೇ. ಮರಿಯಮ್ಮಿ ಮೇಡಮ್ ಕೇಳಿಸ್ತಾ ಇದ್ರೆ ನೀವು ಮಾತಾಡ್ಬೋದು. ಕಾಲ್ ಚಿಹ್ನೆ ಮಾತ್ರ ಒತ್ತಬೇಡಿ. ಕಾಲ್ ಚಿಹ್ನೆ ಆಕ್ಚುಲಿ ಎಕ್ಸಿಟ್ ಆಗ್ತೀರಿ. ಮೈಕ್ ಚಿಹ್ನೆ ಒತ್ತಿ. ಮೈಕ್ ಚಿಹ್ನೆ ಇದೆ ನೋಡಿ. ಫೋನ್ ಕಾಲ್ ಚಿಹ್ನೆ ಒತ್ತಿ. ಅಯ್ಯೋ ಮತ್ತೆ ಫೋನ್ ಕಾಲ್ ಚಿಹ್ನೆ. ಗೋವಿಂದರಾಜ್ ಸರ್ ಅವ್ರ ಬಳಿ ಯಾರು ಇಲ್ವಾ? ಯಾರು ಇಲ್ಲ ರವಿ, ಇಲ್ಲ ಯಾರು. ಅವರು ನನಗೆ ಗೊತ್ತಾಗತ್ತೆ ಸರ್, ನಾನು ಅಟೆಂಡ್ ಮಾಡಿದ್ದೀನಿ ಅಂತ. ಕನ್ಫ್ಯೂಷನ್ ಆಗ್ಬಿಟ್ಟೈತೆ ಅವ್ರಿಗೆ ಪಾಪ. ಯಾರ ಪಕ್ಕದಲ್ಲಿ ಒಬ್ರು ಇರ್ಬೇಕಾಗಿತ್ತು ಇಂಥ ಟೈಮ್ ನಲ್ಲಿ. ಹೌದು ಸರ್, ಹೌದು ಸರ್. ಸರ್ ಅವರು ಅಟೆಂಡ್ ಮಾಡಿರ್ತಾರೆ. ನೀವೇ ಸ್ವಲ್ಪ ಒಂದು 10 ನಿಮಿಷ ಮಾತಾಡೋದಕ್ಕೆ ಬಂದ್ರು ಬಂದ್ರಪ್ಪ. ಮರಿಯಮ್ಮಿ ಮೇಡಮ್ ಕೇಳಿಸ್ತಾ ಇದೆಯಾ? ಫೋನ್ ಕಾಲ್ ಚಿಹ್ನೆ ಒತ್ತಬೇಡಿ. ಫೋನ್ ಕಾಲ್ ಚಿಹ್ನೆ ಇದೆಯಲ್ಲ ರೆಡ್ದು, ಅದನ್ನ ಒತ್ತಬೇಡಿ. ನೀವು ಎಕ್ಸಿಟ್ ಆಗ್ತೀರಿ. ನೀವು ಮೈಕ್ರೋಫೋನ್ ಚಿಹ್ನೆ ಇದೆ ನೋಡಿ, ಅದನ್ನ ಒತ್ತಿ. ಕೇಳಿ ಅವರಿಗೆ ಅದು. ಅದೇ ಮೇಡಮ್, ಅದನ್ನೇ ಹೇಳ್ತಾ ಇದ್ದೇನೆ. ರವಿ ಅವರೇ, ಎಸ್ ಮ್ಯಾಮ್. ಅವ್ರಿಗೆ 5 ಬಟನ್ ಅಲ್ಲಿ ಮಧ್ಯದ್ದು ಒತ್ತೋದು ಕೇಳಿ ಮೇಡಮ್. ಫ್ಲವರ್ ತರ ಇದೆ ನೋಡಿ, ಅದನ್ನ ಓಪನ್ ಮಾಡಿ. ಕೆಳಗಡೆ ನೋಡಿ ಮೇಡಮ್, 5 ಮೇಡಮ್ ಕೆಂಪದ್ರದ್ದು ಪಕ್ಕ ವಿಡಿಯೋ ಇರುತ್ತೆ. ವಿಡಿಯೋ ಪಕ್ಕದ್ದು ಆಡಿಯೋ. ಮೇಡಮ್ 5 ಚಿಹ್ನೆಗಳಲ್ಲಿ ಮಧ್ಯದ ಚಿಹ್ನೆ ತಗೊಳ್ಳಿ. ಅದೇ ಆ ಕಡೆ 2 ಈ ಕಡೆ 2 ಬಿಟ್ಟು. ರವಿ MGS ಸರ್ಗೆ ಹೇಳಪ್ಪ. ಮೇಡಮ್ ಜಾಯಿನ್ ಆಗಿದ್ದಾರೆ ಸರ್. ಮರಿಯಮ್ಮಿ ಮೇಡಮ್ ನಂಬರ್ ಸೆಂಡ್ ಮಾಡಿ. ಜೊತೆಗೆ MGS ಸರ್ ಮಾತಾಡ್ಬೇಡಿ. ಸರ್ ಅಥವಾ ಜಗದೀಶ್ ಸರ್ ಯಾರಾದ್ರೂ ಮಾತಾಡ್ಲಿ, ನಾನು ಅವ್ರಿಗೆ ಅವ್ರ ನಂಬರ್ ಸೆಂಡ್ ಮಾಡಿ, ನಾನು ಫೋನ್ ಮಾಡಿ. MGS ಸರ್ ತಾವು ಮಾತಾಡ್ತಾ ಇರಿ ಸರ್, 2 ನಿಮಿಷ ಆಗ್ಬೋದಲ್ಲ? ಹಾ ಸರ್. ಈಗ ನನ್ ಧ್ವನಿ ಕೇಳ್ತಾ ಇದೆಯಾ? ಕೇಳಿಸ್ತೀವಿ. ಹಾ ಹಾ, ಎಲ್ಲರಿಗೂ ನಮಸ್ಕಾರಗಳು. ಹಲೋ. ಹಾ, ಮಾತಾಡಿ. ಕೇಳ್ತಾ ಇದೆಯಲ್ಲ ಸರ್? ಹಾ, ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಕನ್ನಡ ಭಾಷೆಗೆ 3 ರೀತಿಯಲ್ಲಿ ಸೇವೆ ಸಲ್ಲಿಸಿದವ್ರನ್ನ ನಾನೊಂದು ಪಟ್ಟಿ ಮಾಡ್ಕೊಳ್ತಾ ಇದ್ದೆ ಮನಸ್ಸಿನಲ್ಲಿ. ಒಂದನೇದು, ನಮ್ಮ ಕನ್ನಡ ನಾಡಿನಲ್ಲಿಯೇ ಹುಟ್ಟಿ ಬೆಳೆದಂತವ್ರು ಸೇವೆ ಮಾಡ್ತಕ್ಕಂಥದ್ದು ಒಂದು ಭಾಗ. ಎರಡನೇವರು ನಮ್ಮ ರಾಜ್ಯದಿಂದ ಹೊರತುಪಡಿಸಿ, ಅಂದ್ರೆ ಕರ್ನಾಟಕದಿಂದ ಮಹಾರಾಷ್ಟ್ರ ಆಗ್ಬೋದು, ಕೇರಳ ಆಗ್ಬೋದು, ತಮಿಳ್ನಾಡು ಆಗ್ಬೋದು, ಆಂಧ್ರ ಪ್ರದೇಶ ಆಗ್ಬೋದು, ಹೊರ ರಾಜ್ಯಗಳಲ್ಲಿದ್ದುಕೊಂಡು ಕನ್ನಡ ನಾಡಿಗೆ ಬಂದು ಕನ್ನಡವನ್ನ ಕಲಿತು ಕನ್ನಡದ ಸೇವೆ ಮಾಡಿದವರು 2ನೇ ಪಂಗಡಕ್ಕೆ ಅಂತ ಸೇರಿಸ್ಕೊಳ್ಬಹುದು. ಇನ್ನ 3ನೇವರು ಅಂತಂದ್ರೆ ಹೊರ ದೇಶದಲ್ಲಿದ್ದುಕೊಂಡು ಕನ್ನಡ ನಾಡಿಗೆ ಬಂದು ಕನ್ನಡವನ್ನ ಕಲಿತು ಕನ್ನಡದ ಸೇವೆ ಮಾಡಿದವರಂತವ್ರು 3ನೇ ವರ್ಗ ಅಂತ ಅಂದ್ಕೊಳ್ಳೋಣ. ಈಗ ಕನ್ನಡದಲ್ಲಿಯೇ ಹುಟ್ಟಿ ಬೆಳೆದಂತವ್ರು ನೀವು ಕುವೆಂಪುರವ್ರನ್ನ ತಗೊಳ್ಬಹುದು. ಇನ್ನ ಹೊರ ರಾಜ್ಯದಲ್ಲಿ ಹುಟ್ಟಿರ್ತಕ್ಕಂಥವ್ರು ಅಂದ್ರೆ ಜಯದೇವಿ ತಾಯಿ ಲಿಗಾಡೆ ಅವರಾಗ್ಬೋದು, ಕಯ್ಯಾರ ಕಿಂಗಣ್ಣರಯ್ಯವರಾಗ್ಬೋದು. ಈಗ ಇನ್ನೂ ಅನೇಕ ಜನ ಇವತ್ತು ಏನು ಹೊರಗಡೆ ಇದ್ದುಕೊಂಡು ನಮ್ಮ ರಾಜ್ಯದಲ್ಲಿ
ಅವರು ಸೇವೆಯನ್ನ ಸಲ್ಲಿಸುತ್ತ ಭಾಷೆಗೆ, ನುಡಿಗೆ, ಎಲ್ಲದಕ್ಕೂ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥ ಒಂದು ವರ್ಗ ಆದ್ರೆ, ವಿದೇಶದಲ್ಲಿದ್ದುಕೊಂಡು ಕನ್ನಡ ನಾಡಿಗೆ ಬಂದು ಕನ್ನಡದ ಸೇವೆಯನ್ನ ಮಾಡಿದಂತವರ ಪಟ್ಟಿನಲ್ಲಿ ನಮಗೆ ಡಾಕ್ಟರ್ ರೆವರೆಂಡ್ ಕಿಟಲ್ ರವರು ಉದಾಹರಣೆ ಆಗ್ತಾರೆ, ಮಹಾನ್ ವ್ಯಕ್ತಿ ಆಗ್ತಾರೆ. ಕಳೆದ ಶತಮಾನದ ಹಿಂದೆ, ಅಂದ್ರೆ 100 ವರ್ಷಗಳಿಗೂ ಹಿಂದೆ, ನಾನು ಅವರ ಜನ್ಮ ಇತ್ಯಾದಿಗಳನ್ನ ಹೇಳಲಿಕ್ಕೆ ಹೋಗೋದಿಲ್ಲ, ಕನ್ನಡಕ್ಕೆ ಕೊಟ್ಟಂತಹ ಒಂದು ಕೊಡುಗೆ ಏನಿದೆ ನಿಜಕ್ಕೂನೆ ಅದು ಅದ್ಭುತ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಕೊಟ್ಟಿರ್ತಕ್ಕಂಥ ಕನ್ನಡ ಇಂಗ್ಲಿಷ್ ನಿಘಂಟು ಏನಿದೆ ಅದು ಬಹುಶಃ ನಮ್ಮ ನಾಡಿಗೆ ಅಷ್ಟೇ ಅಲ್ಲ, ರಾಷ್ಟ್ರಕ್ಕೆ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಏನೇ ಒಂದು ಬೃಹತ್ ನಿಘಂಟಾಗಿ ಅದು ಹೊರಹೊಮ್ಮಿ ಒಂದು ದಾಖಲೆಯನ್ನೇ ಬರೀತು ಅಂತ ಹೇಳಿ ಕಳೆದ ಶತಮಾನದಲ್ಲಿ ವಿದ್ವಾಂಸರು ಅಭಿಪ್ರಾಯ ಪಟ್ಟಿರ್ತಕ್ಕಂಥದ್ದನ್ನ ನಾವು ಅವರ ಜೀವನ ಚರಿತ್ರೆಯನ್ನು ಓದಿದಾಗ ಗಮನಿಸಬಹುದು. ಅವರು ನಮ್ಮ ಕೇವಲ ಕನ್ನಡ ನಾಡಿಗೆ ಬಂದದ್ದು ಒಬ್ಬ ಕ್ರೈಸ್ತ ಪಾದ್ರಿಯಾಗಿ ಕ್ರೈಸ್ತ ಧರ್ಮವನ್ನ ಪ್ರಚಾರ ಮಾಡ್ಲಿಕ್ಕೆ ಅವರ ದೇಶದಿಂದ ಆದೇಶಾನುಸಾರ ಬರ್ತಾರೆ. ಸುಮಾರು 20-22 ವರ್ಷದ ಯುವಕರಾಗಿದ್ದುಕೊಂಡು ಮಂಗಳೂರು ಕಡೆ ಬಂದು ಅಲ್ಲಿ ನೆಲೆಸಿದ್ದ ಹಳ್ಳಿಗಳಿಗೆ ಭೇಟಿಯನ್ನ ಕೊಡ್ತಾ ಹೋಗ್ತಾರೆ. ಒಂದು ಕಡೆ ಧರ್ಮ ಪ್ರಚಾರ, ಅದರ ಮಧ್ಯೆ ಅವರು ಭಾಷೆಯನ್ನ ಎಷ್ಟು ಅಚ್ಚುಕಟ್ಟಾಗಿ ಕಲಿತಾರೆ ಅಂತಂದ್ರೆ, ಹಳ್ಳಿಗಳಿಗೆ ಹೋಗಿ, ಸಂತೆಗಳಿಗೆ ಹೋಗಿ, ಹಬ್ಬ ಹರಿದಿನಗಳಲ್ಲಿ ಕನ್ನಡ ನಾಡಿನ ಜನರನ್ನ ಭೇಟಿ ಮಾಡ್ಕೊಳ್ತಾ ಅವರ ಪರಿಚಯವನ್ನ ಮಾಡಿಕೊಂಡು ಅಲ್ಲಿಯೇ ಉಳ್ಕೊಂಡು ಅವರ ಜೊತೆಯಲ್ಲಿ ಈ ಭಾಷೆಯಲ್ಲಿ ಎಲೆಗಳಿಗೆ ಏನಂತಾರೆ, ಈ ಮರಕ್ಕೆ ಏನಂತಾರೆ, ಈ ವಸ್ತುವಿಗೆ ಏನಂತಾರೆ ಅಂತೇಳಿ ಗುರುತು ಹಾಕಿಕೊಂಡು ಅವರ ಶ್ರದ್ಧೆ ಎಷ್ಟಿತ್ತು ಅಂದ್ರೆ, ಸುಮಾರು 20 ವರ್ಷದ ಅಧ್ಯಯನದಲ್ಲಿ ಅವರು ಕನ್ನಡ ಭಾಷೆಯಲ್ಲಿ ಹಳಗನ್ನಡ ಸಾಹಿತ್ಯವೆಲ್ಲವನ್ನು ಓದ್ತಾರೆ, ವಚನ ಸಾಹಿತ್ಯವನ್ನ ಓದ್ತಾರೆ, ದಾಸ ಸಾಹಿತ್ಯವನ್ನ ಓದ್ತಾರೆ, ಕನ್ನಡ ನಾಡಿನ ಹರಿಹರ ಎಲ್ಲರನ್ನು ಓದಿ ಕುಮಾರವ್ಯಾಸನನ್ನಾಗಿ ಓದಿಕೊಂಡು ಕನ್ನಡದ ಎಲ್ಲ ಕಾವ್ಯಗಳನ್ನು ಅಧ್ಯಯನ ಮಾಡಿದಂತಹ ಒಬ್ಬ ಧೀಮಂತ ಪುರುಷ ಅಂತ ಹೇಳಿ ಅವ್ರ ಬಗ್ಗೆ ನಾವು ಹೇಳ್ಬೋದು. ಅನೇಕ ಸಾರಿ ಅವರು ಜಾತ್ರೆಗಳಿಗೆ ಹೋಗ್ತಾರೆ, ಅಲ್ಲಿ ಒಂದು ಬೇರುಗಳನ್ನೆಲ್ಲ ತಗೊಂಡು ಹೋಗ್ತಾರೆ, ಎಲೆಗಳನ್ನೆಲ್ಲ ತಗೊಂಡು ಹೋಗ್ತಾರೆ. ಊರಿನ ಹಿರಿಯರನ್ನ, ಯಜಮಾನರುಗಳನ್ನೆಲ್ಲ ಕರೆದು ಈ ಗಿಡಕ್ಕೆ ಏನಂತೀರ ನೀವು, ಹೀಗೆ ಪರಿಚಯ ಮಾಡಿಕೊಂಡು ಅದನ್ನ ಅವರು ಪರಿಚಯ ಮಾಡಿಸ್ಕೊಡ್ತಾ ಹೋಗ್ತಾರೆ. ಆದ್ರೂ ಅನ್ಸುತ್ತಲ್ಲ. ಒಂದು ನಿಮಿಷ ಮರಿಯಂಬಿ ಮೇಡಮ್, ಆಗಿದೆ, ಆಡಿಯೋ ಸರಿ ಇದೆ. ಈಗ ಒಂದು ಕಡೆ ಸ್ಟೇಬಲ್ ಇಟ್ಟು ನೀವು ಮಾತಾಡ್ಬೋದು. ಆಗ್ಬೋದು. ಒಂದು ಕಡೆ ಮೊಬೈಲ್ ಇಡಿ, ಸರಿ ಇದೆ ಈಗ. ನೀವು ಮಾತಾಡಿ ಮ್ಯಾಮ್, ಮರಿಯಂಬಿ ಮೇಡಮ್. ಹಲೋ ಸರ್, ನಮಸ್ತೆ. ಕೇಳಿಸುತ್ತೆ ಮ್ಯಾಮ್, ಸರಿ ಇದೆ. ಒಂದ್ ಕಡೆ ಕೇಳಿಸ್ತಾ ಇದೆ. ಒಂದ್ ಕಡೆ ಮೊಬೈಲ್ ಇಟ್ಬಿಡಿ ಸಾಕು, ಮೊಬೈಲ್ ಮುಟ್ಲೇಬೇಡಿ ಸರ್. ಮೊಬೈಲ್ ಒಂದ್ ಕಡೆ ಇಟ್ಬಿಡಿ ಮ್ಯಾಮ್. ಇಲ್ಲ ಸರ್, ಇಲ್ಲಿ ಕೈಯಲ್ಲಿ ಇರ್ಲಿ, ಅದು ಕಂಫರ್ಟಬಲ್ ಇರುತ್ತೆ. ಹೌದ್ರಾ? ಅಲ್ಲ, ಅದು ಆಕ್ಚುಲಿ ಅಲುಗಾಡ್ತಾ ಇರುತ್ತೆ, ಯಾವಾಗ್ಲೂ ಅಲುಗಾಡ್ತಾ ಇರುತ್ತೆ. ಹಾಗಾಗಿ ಮತ್ತೆ ನಾನು ಎಲ್ಲರಲ್ಲೂ ಕೂಡ ಕ್ಷಮೆಯನ್ನ ಯಾಚಿಸ್ತೀನಿ, ಯಾಕಂದ್ರೆ ತುಂಬಾ ಕಾಯಿಸ್ಬಿಟ್ಟೆ ಅಂತ ಅನಿಸ್ತಾ ಇದೆ ನನಗೆ. ಇವತ್ತು ಭಾಗಿಯಾಗಿರ್ತಕ್ಕಂಥ ಎಲ್ರನ್ನೂ ಕೂಡ ನಾನು ನನ್ನ ನೇರ ವಿಷಯಕ್ಕೆ ಬರ್ತೇನೆ, ಅಲ್ಲೇ ಸಮಯವನ್ನ ವ್ಯರ್ಥ ಮಾಡ್ದಂಗೆ. ಭಾರತೀಯ ಭಾಷೆಗಳಿಗೆ ಸೇವೆ ಸಲ್ಲಿಸಿರ್ತಕ್ಕಂಥ ಪಾಶ್ಚಾತ್ಯ ವಿದ್ವಾಂಸರು ಅನೇಕರಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಮ್ಯಾಕ್ಸ್ ಮುಲ್ಲರ್ ಇದ್ದಾರೆ, ಬ್ರೂಗ್ಮನ್, ಬ್ಲೂಮ್ಫೀಲ್ಡ್. ಇವರು ವೇದಗಳ ಅಧ್ಯಯನಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟಿರ್ತಕ್ಕಂಥವ್ರು. ಹಾಗೆ ಶೋಪನ್ ಹಾವರ್ ಇವರು ಉಪನಿಷತ್ತಿನ ಕ್ಷೇತ್ರಕ್ಕೆ ಕೊಡುಗೆಯನ್ನ ಕೊಟ್ಟಿದ್ದೆ ಆದ್ರೆ, ಕೀತ್ ವಿಂಟರ್ನಿಸ್ ಇನ್ನು ಮೊದಲಾದವರು ಸಂಸ್ಕೃತ ನಾಟಕ ಸಾಹಿತ್ಯದಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಹಾಗೆ ಫಾದರ್ ಬೆಸ್ಟಿ ಅವರು, ಬಿಷಪ್ ಕಾರ್ಡಲ್ ಅವರು, ಇವರು ತಮಿಳು ಭಾಷೆಗೆ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಹಾಗೆ ಬ್ರೌನ್ ಅವರು ತೆಲುಗು ಸಾಹಿತ್ಯಕ್ಕೆ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥವ್ರು. ಅದೇ ರೀತಿಯಲ್ಲಿ ಮೋಗ್ಲಿಂಗ್, ಫ್ಲೀಟ್, ರೈಸ್, ಕಿಟಲ್, ಇನ್ನು ಅನೇಕ ಮಹನೀಯರು ಕನ್ನಡಕ್ಕೆ ನೀಡಿರ್ತಕ್ಕಂಥ ಒಂದು ಕಾಣಿಕೆ ತುಂಬಾ ಅಮೋಘವಾಗಿರ್ತಕ್ಕಂಥದ್ದು ಅಂತ ಅನಿಸ್ತಾ ಇದೆ. ಕಿಟಲ್ ಅವರು ಕ್ರಿಸ್ತ ಶಕ 1832 ಇಸ್ವಿ ಏಪ್ರಿಲ್ 7 ಅಂತ ಕೆಲವೊಂದ್ ಕಡೆ ಇದೆ, 8 ಅಂತ ಹೇಳ್ಬಿಟ್ಟು ಕೆಲವೊಂದ್ ಕಡೆ ಇದೆ. ಆದ್ರೆ ನಾನು ಅಧ್ಯಯನ ಮಾಡಿರೋಂತಹ ಪುಸ್ತಕದಲ್ಲಿ ಏಪ್ರಿಲ್ 7 ಟ್ಯೂಡೋ
ಹೆಲೆನ್ ಹ್ಯಾಬರ್ಟ್ ಮತ್ತು ಗಾಡ್ ಫ್ರೀಡ್ ಕ್ರಿಸ್ಟಿಯನ್ ಕಿಟಲ್ಲರ ಮಗನಾಗಿ ರೆಸ್ಟರ್ ಹಾಫ್ ನಲ್ಲಿ ಜನಿಸ್ತಾರೆ. ಪೂರ್ಣ ಹೆಸರು ರೆವರೆಂಡ್ ಜಾರ್ಜ್ ಫರ್ಡಿನನ್ ಕಿಟಲ್. ಒಳ್ಳೆಯ ಸ್ವಭಾವದ ತೆರೆದ ಮನಸ್ಸಿನ ವ್ಯಕ್ತಿಯಾಗಿದ್ರು. ಅವರ ಶಿಸ್ತು, ಆಧ್ಯಾತ್ಮಿಕ ಶಕ್ತಿಯನ್ನು ಅರಳಿಸಿಕೊಳ್ಳುವಂತಹ ಒಂದು ಮನೋಭಾವ, ಪ್ರತಿಭೆ, ಭಾಷಾ ಪಾಂಡಿತ್ಯ, ವಿಶೇಷವಾಗಿರ್ತಕ್ಕಂಥ ಗುಣಗಳು ನಾವು ಕಿಟಲರಲ್ಲಿ ಕಾಣ್ತಾ ಹೋಗ್ತೇವೆ. 19ನೇ ಶತಮಾನದಲ್ಲಿ ತಮ್ಮ ತಾಯ್ನಾಡಾಗಿರ್ತಕ್ಕಂಥ ಜರ್ಮನಿಯ ಬಾಸೆಲ್ ಮಿಷನ್ ಸಂಸ್ಥೆಯ ಮೂಲಕ 1854 ಅಕ್ಟೋಬರ್ 20ರಂದು ಮಂಗಳೂರನ್ನ ತಲುಪ್ತಾರೆ ಕಿಟಲ. ಕಿಟಲರಿಗೆ ಹಿಬ್ರೂ, ಗ್ರೀಕ್, ಲ್ಯಾಟಿನ್, ಫ್ರೆಂಚ್, ಇಂಗ್ಲಿಷ್ ಭಾಷೆಯ ಜೊತೆಗೆ ಕನ್ನಡ ಭಾಷೆಯನ್ನ ಕಲಿಯುವಂತಹ ಒಂದು ಅನಿವಾರ್ಯತೆ ಇತ್ತು. ಯಾಕೆ ಕನ್ನಡ ಭಾಷೆಯನ್ನ ಅವರು ಕಲಿಬೇಕು ಅಂತಕ್ಕಂಥದ್ದು ನಾವು ನೋಡಿದ್ದೆ ಆದ್ರೆ, ಯಾಕಂದ್ರೆ ಒಂದು ನಾಣ್ಯದ 2 ಮುಖಗಳು ಹೇಗಿರ್ತವೋ ಹಾಗೆ ಒಬ್ಬ ವ್ಯಕ್ತಿ 2 ಅಭಿಲಾಷೆಯನ್ನ ಹೊಂದಿರ್ತಾನೆ ಅಂತಕ್ಕಂಥದ್ರಲ್ಲಿ 2 ಮಾತಿಲ್ಲ. ದೇಶವನ್ನು ವಶಕ್ಕೆ ತೆಗೆದುಕೊಳ್ಳುವಂತಹ ಒಂದು ಅವಶ್ಯಕತೆ ಬ್ರಿಟಿಷ್ ಅಥವಾ ಇಂಗ್ಲೆಂಡಿನವರಿಗಿದ್ರೆ, ಅವರು ಅಷ್ಟೇ ಅಲ್ಲ, ಆ ದೇಶವನ್ನ ತಮ್ಮ ವಶ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಅಲ್ಲಿನ ಜನರ ಭಾಷೆ, ಸಂಸ್ಕೃತಿ, ಸಾಹಿತ್ಯವನ್ನ ಕುರಿತಂತೆ ಚರಿತ್ರೆಯನ್ನ ಕಟ್ಟಿಕೊಳ್ಳುವಂತಹ ಒಂದು ಅಗತ್ಯತೆ ಇತ್ತು. ಅದಕ್ಕೋಸ್ಕರ ಶಾಸನಗಳು, ಹಸ್ತಪ್ರತಿಗಳು, ನಾಣ್ಯಗಳು, ಕೈಫಿಯತ್ಗಳು, ಜನಪದ ಒಗಟುಗಳು, ಗಾದೆಗಳು, ಲಾವಣಿ, ಬಖೈರುಗಳು, ಜನರ ಅಭಿಪ್ರಾಯ, ಪದಗಳ ಅರ್ಥವನ್ನು ಸಂಗ್ರಹಿಸುವಂತಹ ಕಾರ್ಯಕ್ಕೆ ಬ್ರಿಟನ್ ಅವರು ಮುಂದಾಗ್ತಾರೆ. ಅದ್ರ ಜೊತೆಲಿ ಜರ್ಮನ್ ಪಾದ್ರಿಗಳು ಒಟ್ಟೊಟ್ಟಿಗೆ ಬರ್ತಾರೆ. ಯಾಕೆ ಕಿಟಲ್ಲು ಇಷ್ಟೆಲ್ಲ ಕನ್ನಡಕ್ಕೆ ಸೇವೆಯನ್ನ ಸಲ್ಲಿಸಿದ್ದಾರೆ ಅಂತ ನಾವ್ ಇವತ್ತಿನ ಸಂದರ್ಭದಲ್ಲಿ ಅವರ ಜನ್ಮದಿನದ ತಿಂಗಳಲ್ಲಿ ನಾವು ಸ್ಮರಿಸ್ತಾ ಇದ್ದೀವಿ ಅಂತ ಅಂದ್ರೆ, ಒಂದು ಅವ್ರಿಗೂ ಕೂಡ ಅನುಕೂಲ ಇದೆ, ಒಂದು ನಮಗೂ ಕೂಡ ಅನುಕೂಲ ಇದೆ. ಅವ್ರಿಗೆ ಏನ್ ಇದ್ರಿಂದ ಲಾಭ ಅಂತ ನೋಡಿದ್ದೆ ಆದ್ರೆ, ಅವರು ಆ ಧರ್ಮವನ್ನು ಪ್ರಚಾರ ಮಾಡುವಂತಹ ಒಂದು ಉದ್ದೇಶದಿಂದ ಭಾರತಕ್ಕೆ ಬಂದಿದ್ರು ಅನ್ನೋದನ್ನ ನಾವ್ ಇದನ್ನು ಮರಿಬಾರ್ದು. ಕ್ರೈಸ್ತ ಧರ್ಮವನ್ನ ಭಾರತದಲ್ಲಿ ಪ್ರಚಾರ ಮಾಡ್ಬೇಕಾಗಿತ್ತು, ಆ ಉದ್ದೇಶದಿಂದ ಭಾರತಕ್ಕೆ ಬಂದಿದ್ರು ಅಂತಕ್ಕಂಥ. ಅದಕ್ಕಾಗಿ ಭಾರತದಲ್ಲಿನ ಜನರ ಜ್ಞಾನದ ಮಟ್ಟವನ್ನ ತಿಳಿಯುವಂತ ಒಂದು ಅಗತ್ಯತೆ ಅವ್ರಿಗಿತ್ತು. ಅವರ ಬೈಬಲ್ ಅನ್ನ ದೇಶೀಯ ಭಾಷೆಗಳಿಗೆ ಅನುವಾದಿಸಲು ಇಲ್ಲಿನ ಭಾಷೆಯನ್ನ, ವ್ಯಾಕರಣವನ್ನ, ನಿಘಂಟನ್ನ, ಇದನ್ನೆಲ್ಲವನ್ನ ಕಲಿಯುವಂತಹ, ತಿಳಿಯುವಂತಹ ಒಂದು ಉತ್ಸಾಹದಿಂದ ಅವರು ಈ ಕೆಲಸಕ್ಕೆ ಮುಂದಾಗ್ತಾರೆ ಅಂತಕ್ಕಂಥದ್ದು ಇದು ನನ್ನ ಒಂದು ಅಭಿಮತ. ಆ ಕಾರಣಕ್ಕಾಗಿ ಕಿಟಲ್ ಅವರು ಧಾರವಾಡದ ಬೀದಿ ಬೀದಿಯಲ್ಲಿ ಸಂಚರಿಸ್ತಾರೆ, ಆಡೋ ಮಾತುಗಳನ್ನ ಸಂಗ್ರಹ ಮಾಡ್ತಾರೆ, ಗಾದೆಗಳನ್ನ ಸಂಗ್ರಹಿಸ್ತಾರೆ. ಹುಬ್ಬಳ್ಳಿಯ ವಸ್ತ್ರದ ಲಿಂಗಪ್ಪ ಅನ್ನುವಂತವರಿಂದ ಅನೇಕ ಶಬ್ದಗಳನ್ನ ಸಂಗ್ರಹ ಮಾಡ್ತಾರೆ. ಈ ಮೂಲಕ ಹಾಗೆ ಪ್ರಾಚೀನ ಕಾವ್ಯವನ್ನು ಅಭ್ಯಾಸವನ್ನ ಮಾಡ್ತಾರೆ, ಕನ್ನಡ ಪಂಡಿತರೊಂದಿಗೆ ಚರ್ಚಿಸ್ತಾರೆ. ಹೀಗೆ ಸುಮಾರು 70,000 ಶಬ್ದಗಳನ್ನೊಳಗೊಂಡಿರ್ತಕ್ಕಂಥ ಒಂದು ಹಸ್ತಪ್ರತಿಯನ್ನ ಕಿಟಲ್ ಅವರು ಸಂಗ್ರಹಿಸ್ತಾರೆ. 1893ರಲ್ಲಿ ಈ ಕೋಶದ ಮೊದಲ ಮಾತನ್ನ ಬರೀತಾರೆ. ಅವರ ಬೃಹತ್ ಕೃತಿ ಕನ್ನಡ ಇಂಗ್ಲಿಷ್ ನಿಘಂಟು 1894ರಲ್ಲಿ ಪ್ರಕಟ ಆಗುತ್ತೆ. ಈ ಕೋಶಕ್ಕೆ ಜರ್ಮನ್ ದೇಶದ ಟ್ಯೂಬಿಂಗನ್ ವಿಶ್ವವಿದ್ಯಾಲಯ ಡಾಕ್ಟರೇಟ್ ಪ್ರಶಸ್ತಿಯನ್ನ ಇವರಿಗೆ ಕೊಡುತ್ತೆ. ಬಹುಶಃ ಕನ್ನಡ ಕಾರ್ಯಕ್ಕೆ
ಸಂದಿರ್ತಕ್ಕಂಥ ಪ್ರಥಮ ಡಾಕ್ಟರೇಟ್ ಪದವಿ ಅಂತಾನೂ ಕೂಡ ಇದನ್ನ ನಾವು ಹೇಳ್ಬೋದು. ಅಂದ್ರೆ ಇಲ್ಲಿವರೆಗೂ ಕೂಡ ಇಂತಹ ಕನ್ನಡ ಕಾರ್ಯಕ್ಕೆ ಯಾವುದೇ ರೀತಿಯ ಡಾಕ್ಟರೇಟ್ ಪದವಿಯನ್ನ ಸಿಕ್ಕಿರಲಿಲ್ಲ, ಪ್ರಶಸ್ತಿ. ಹಾಗೆ 1872ರಲ್ಲಿ ಕೇಶಿರಾಜನ ಶಬ್ದಮಣಿ ದರ್ಪಣವನ್ನ 9 ಹಸ್ತಪ್ರತಿಗಳ ಆಧಾರದಿಂದ ಸಂಪಾದಿಸ್ತಾರೆ ಮತ್ತು ಅಲ್ಲಿಯ ಸೂತ್ರಗಳ ಸಾರಾಂಶವನ್ನ ಇಂಗ್ಲಿಷ್ ಭಾಷೆಗೆ ಭಾಷಾಂತರಿಸ್ತಾರೆ. ಇಂಗ್ಲಿಷ್ನಲ್ಲಿ ಬರೆದಿರ್ತಕ್ಕಂಥ ಸುಮಾರು 24 ಅಮೂಲ್ಯ ಲೇಖನಗಳು, ಅದು ಇಂಡಿಯನ್ ಆಂಟಿಕ್ವರಿ ಅನ್ನುವಂಥ ಒಂದು ನಿಯತ ಕಾಲಿಕೆಯಲ್ಲಿ ನಮಗೆ ಈ ಮಾಹಿತಿ ಸಿಗುತ್ತೆ. ನಾಗವರ್ಮನ ಛಂದೋಬುದ್ಧಿ ಅನ್ನುವಂಥದ್ದನ್ನ ಪರಿಷ್ಕರಿಸ್ತಾರೆ. ಮತ್ತೆ 1875ರಲ್ಲಿ ಅದನ್ನ ಪ್ರಕಟಣೆ ಮಾಡ್ತಾರೆ. ಅಲ್ಲಿಯವರೆಗೂ ಕೂಡ ತಾಳೆಯ ಗರಿಯಲ್ಲಿ ಕೃತಿಗಳನ್ನ ಪ್ರಕಟಣೆಯನ್ನ ಮಾಡ್ತಾ ಇದ್ರು. ಆದ್ರೆ ತಾಳೆ ಗರಿಯಲ್ಲಿರ್ತಕ್ಕಂಥ ವಿಷಯವನ್ನ ಪ್ರಕಟಿಸಿರ್ತಕ್ಕಂಥ ಕೀರ್ತಿ ಅಂತಂದ್ರೆ ಅದು ಮೊದಲಿಗೆ ಸಲ್ಬೇಕಾಗಿರೋದು ಕಿಟ್ಟಲರ್ಗೆ. ಭಾರತೀಯ ಸಂಗೀತವನ್ನು ಕುರಿತಂತಹ ನಿಜಗುಣರ ಅಭಿಪ್ರಾಯವನ್ನ ಕುರಿತಂತೆನೂ ಕೂಡ ಲೇಖನಗಳನ್ನ ಬರೀತಾರೆ. ಅದ್ರ ಜೊತೆಗೆ 1855ರಲ್ಲಿ ಬೈಬಲಿನ 2ನೆಯ ಹೊಸ ಒಡಂಬಡಿಕೆಯ ಕೆಲವು ಭಾಗಗಳನ್ನ ಭಾಷಾಂತರ ಮಾಡ್ತಾರೆ. ಕಿಟ್ಟಲರ ಪದ್ಯ ಕೃತಿ, ಅದು ಕಥಾಮಾಲೆ ಅನ್ನುವಂಥದ್ದು 1862ರಲ್ಲಿ ಪ್ರಕಟ ಆಗುತ್ತೆ. ಈ ಕಥಾಮಾಲೆ ಅನ್ನುವಂಥ ಪದ್ಯ ಕೃತಿಯಲ್ಲಿ ಯೇಸುವಿನ ಜೀವನ ವೃತ್ತಾಂತದ ಕಥೆಯನ್ನ ಒಳಗೊಂಡಿದೆ. ಅದರಲ್ಲಿ ಸುಮಾರು 280 ಭಾಮಿನಿ ಷಟ್ಪದಿ ಇದಾವೆ, 75 ವಾರ್ಧಕ ಷಟ್ಪದಿ ಇದೆ. ಅದರ ಜೊತೆಗೆ 175 ಪೂರ್ವಿ ರಾಗದ ಹಾಡುಗಳು ಈ ಕಥಾಮಾಲೆ ಅನ್ನುವಂಥ ಪದ್ಯ ಕೃತಿಯಲ್ಲಿ ಸೇರ್ಕೊಂಡಿದೆ. ಹಾಗೆ ಯೇಸು ಕ್ರಿಸ್ತನ ಶ್ರಮ ಅನ್ನುವಂಥ ಒಂದು ಕೃತಿ, ಯೇಸು ಅನ್ಯರಿಗಾಗಿ ಪಟ್ಟಿರ್ತಕ್ಕಂಥ ಶ್ರಮದ ಕಥೆಯನ್ನ ಈ ಯೇಸು ಕ್ರಿಸ್ತನ ಶ್ರಮ ಅನ್ನುವಂಥ ಕೃತಿಯಲ್ಲಿ ಇದೆ. ಇದು ಸರಳವಾಗಿರ್ತಕ್ಕಂಥ ಒಂದು ಗದ್ಯದ ಶೈಲಿಯಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಒಂದು ಉದಾಹರಣೆನೂ ಕೂಡ. ಹಾಗೆ ಹೆನ್ರಿ ಮೋರಿಸ್ ಬರ್ದಿರ್ತಕ್ಕಂಥ ಹಿಸ್ಟ್ರಿ ಆಫ್ ಇಂಗ್ಲೆಂಡ್ ಅನ್ನುವಂಥ ಒಂದು ಚರಿತ್ರೆಯ ಗ್ರಂಥವನ್ನು 1864ರಲ್ಲಿ ಕನ್ನಡ ಭಾಷೆಗೆ ಅನುವಾದವನ್ನ ಮಾಡ್ತಾರೆ. ಹಾಗೆ 1865ರಲ್ಲಿ ಕಿಟ್ಟಲರಿಂದ ಕನ್ನಡ ಸಂಗೀತಗಳು ಅನ್ನುವಂಥ ಒಂದು ಸಂಕಲನ ರಚಿತ ಆಗಿ ಅದು ಬೆಳಕು ಕಾಣ್ತಾ ಇದೆ. ಅದರ ಜೊತೆಗೆ BL ರೈಸ್ ಅವರು ನಡೆಸ್ತಾ ಇರ್ತಕ್ಕಂಥ ಅರುಣೋದಯ ಅನ್ನುವಂತಹ ಪತ್ರಿಕೆಯ ಸಹ ಸಂಪಾದಕರಾಗಿ ಸೇವೆಯನ್ನ ಕಿಟ್ಟಲರು ಸಲ್ಲಿಸಿರ್ತಾರೆ. ಹಾಗೆ 1865ರಲ್ಲಿ ಕೂರ್ಗ್ ಸೂಪರ್ಸ್ಟಿಷನ್ ಅನ್ನುವಂಥ ಒಂದು ಲೇಖನದಲ್ಲಿ ಕೊಡಗಿನಲ್ಲಿಯ ಭೂತಾರಾಧನೆಯನ್ನ ಪ್ರಸ್ತಾಪಿಸಿ ಗುಳಿಗ, ಕುಟ್ಟಿಚಾತ, ಕಲ್ಲುರ್ಟಿ, ಪಂಜುರ್ಲಿ, ಕರಿಂಗಾಳಿ ಮೊದಲಾದಂತಹ ಭೂತಗಳ ಆರಾಧನೆಯನ್ನ ಐತಿಹಾಸಿಕವಾಗಿ ಕಿಟ್ಟಲ್ ಅವರು ಪರಿಶೀಲನೆಯನ್ನ ಮಾಡಿದ್ದಾರೆ. ಹಾಗೆ 1875ರಲ್ಲಿ ಲಿಂಗಾಯತ್ ಲೆಜೆಂಡ್ಸ್ ಅನ್ನುವಂಥ ಒಂದು ಸುದೀರ್ಘವಾಗಿರ್ತಕ್ಕಂಥ ಲೇಖನ. ಈ ಲೇಖನದಲ್ಲಿ ಲಿಂಗಾಯತ ಧರ್ಮ, ಇತಿಹಾಸ, ಸಾಹಿತ್ಯದ ಬಗೆಗೆ ಅರ್ಥ ಗರ್ಭಿತವಾಗಿ ಬರೆದಿದ್ದಾರೆ. ಹಾಗೆ ಜೈನ, ವೀರಶೈವ ಮತ್ತು ವಸಿಷ್ಠ ಲಿಟ್ರೇಚರ್ ಅನ್ನುವಂಥ ಸಂಶೋಧನಾತ್ಮಕ ಲೇಖನದಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯ ಸ್ಥೂಲವಾಗಿರ್ತಕ್ಕಂಥ ಒಂದು ಚಿತ್ರಣವನ್ನ ಇಲ್ಲಿ ಈ ಲೇಖನದಲ್ಲಿ ನೀಡಿದ್ದಾರೆ. ಇನ್ನೊಂದೆಡೆಗೆ ನಿಜಗುಣ ಶಿವಯೋಗಿ ಲಿಂಗಾಯತ ಅನ್ನುವಂಥ ಆಧಾರ ಸಮೇತವಾಗಿ ಇವರು ತೀರ್ಮಾನಿಸಿದ್ದಾರೆ. ಹಾಗೆ ಅನೇಕ ಕಾರ್ಯಗಳ ಮಧ್ಯದಲ್ಲಿ ಇಲ್ಲಿನ
ವಾತಾವರಣಕ್ಕೆ ಒಗ್ಗಿಕೊಳ್ಳಲಾಗದ ಕಿಟ್ಟಲರು ಸ್ವಲ್ಪ ಕಾಲದವರೆವಿಗೂ ತಮ್ಮ ತಾಯ್ನಾಡಿಗೆ 1877ರಲ್ಲಿ ಶಬ್ದಕೋಶದ ಹಸ್ತ ಪ್ರತಿಗಳನ್ನ ಪಡೆದು ಅವರ ತಾಯ್ನಾಡಿಗೆ ಹಿಂದಿರುಗಿದ್ದಾರೆ. 1878ರಲ್ಲಿ ಕೆನರೀಸ್ ಇಂಗ್ಲಿಷ್ ಡೈಲಾಗ್ ಅನ್ನುವಂತಹ ಒಂದು ಪುಸ್ತಕವನ್ನ ಬರೀತಾರೆ. ಈ ಪುಸ್ತಕದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳನ್ನ ಹೇಗೆ ಕಲಿಸ್ಬೇಕು ಕಲಿಕೆಯಲ್ಲಿ ಹೇಗೆ ವಿದ್ಯಾರ್ಥಿಗಳನ್ನ ತೊಡಗಿಸ್ಕೊಳ್ಬೇಕು ಅನ್ನುವಂತ ಒಂದು ರೀತಿಯನ್ನ ಈ ಕೃತಿಯಲ್ಲಿ ಅವ್ರು ಪ್ರಸ್ತಾಪ ಮಾಡಿದ್ದಾರೆ. 1880ರಲ್ಲಿ ಸಂಸ್ಕೃತ ಸಣ್ಣ ವ್ಯಾಕರಣದ ಒಂದು ಕಿರು ಹೊತ್ತಿಗೆಯನ್ನು ಕೂಡ ಇವರು 1880ರಲ್ಲಿ ಬರೀತಾರೆ. ಇದ್ರ ಜೊತೆಗೆ 1882ರಲ್ಲಿ ಕಿಟಲ್ ಧಾರವಾಡಕ್ಕೆ ಮತ್ತೆ ಬಂದು ಕನ್ನಡ ಇಂಗ್ಲಿಷ್ ಶಬ್ದಕೋಶದ ರಚನಾ ಕಾರ್ಯವನ್ನ ಮುಂದುವರಿಸ್ತಾರೆ. 1889ರಲ್ಲಿ ಹಳಗನ್ನಡ ವ್ಯಾಕರಣ ಸೂತ್ರಗಳು ಅನ್ನುವಂಥದನ್ನ ಪ್ರಕಟಣೆ ಮಾಡ್ತಾರೆ. 1889ರಿಂದ 1894ರವರೆಗೆ ಶಬ್ದಕೋಶ ಮುದ್ರಣಗೊಳ್ಳುತ್ತೆ. ಆ ಸಂದರ್ಭಕ್ಕಾಗಲೇ ಕಿಟ್ಟಲರಿಗೆ ಕಣ್ಣು ನೋವು ಮತ್ತು ತಲೆನೋವು ಕಾಣಿಸ್ಕೊಂಡು ಮತ್ತೆ ತಮ್ಮ ಹುಟ್ಟೂರಿನಲ್ಲಿ ವಿಶ್ರಾಂತಿಯನ್ನ ಪಡಿತಾರೆ. 1903ರಲ್ಲಿ ಕಿಟ್ಟಲ್ಲರ 483 ಪುಟದ 28 ಅಧ್ಯಾಯಗಳ ಬೃಹತ್ ಕನ್ನಡ ವ್ಯಾಕರಣ ಗ್ರಂಥ ಎ ಗ್ರಾಮರ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಭಾಸಲ್ ಮಿಷನ್ ಮುದ್ರಣಾಲಯದಲ್ಲಿ ಅಚ್ಚಾಗಿ ಪ್ರಕಟ ಆಗುತ್ತೆ. ಈ ಮಹತ್ತರವಾಗಿರ್ತಕ್ಕಂಥ ಕೃತಿಯಲ್ಲಿ ಸಾಮಾಜಿಕ ಉಪಭಾಷೆಗಳು, ಗಾದೆಗಳು, ನಾಣ್ಣುಡಿಗಳು, ಹಳಗನ್ನಡ, ಹೊಸಗನ್ನಡ ಎಂಬ ಕನ್ನಡದ ಬೆಳವಣಿಗೆಯ ವಿವಿಧ ಘಟ್ಟಗಳ ವಿವರಣೆಯನ್ನ ಇಲ್ಲಿ ಇದೆ. ಹಾಗೆ ಪ್ರಾದೇಶಿಕ ಹಾಗೂ ಜನಪದ ಪ್ರಯೋಗಗಳನ್ನ ಈ ಕೃತಿಯಲ್ಲಿ ಈ ಕೋಶದಲ್ಲಿ ಕಾಣಬಹುದು. ಕಿಟ್ಟಲ್ಲರಿಗಿದ್ದ ಕರ್ತವ್ಯ ನಿಷ್ಠೆ, ಅಚ್ಚುಕಟ್ಟುತನ, ವೈಜ್ಞಾನಿಕತೆ, ಅಪಾರ ವಿದ್ವತ್ತು ಈ ಕೋಶದಲ್ಲಿ ಅಡಗಿದೆ ಅಂತ ಹೇಳ್ಬೋದು. ಕಿಟ್ಟಲ್ಲರು ತಮ್ಮ ಅಂತ್ಯ ಕಾಲದಲ್ಲಿ ಕನ್ನಡ ಮಾತನ್ನ ಕೇಳಬೇಕು, ಮಾತನಾಡಬೇಕು ಎಂಬುದು ಅವರ ಅಪೇಕ್ಷೆಯೂ ಕೂಡ ಆಗಿರ್ತದೆ. ಆಗ ಅವರಿಗೆ ಆಕಸ್ಮಿಕವಾಗಿ ಕನ್ನಡಿಗರೊಬ್ಬರು ಭೇಟಿ ಮಾಡಲು ಬಂದು ಇಂಗ್ಲಿಷ್ ನಲ್ಲಿ ಅವರನ್ನ ಮಾತಾಡಿಸ್ತಾರೆ. ಅದಕ್ಕಾಗಿ ಕಿಟ್ಟಲ್ ಕನ್ನಡದಲ್ಲಿ ಮಾತನಾಡಿ ನನ್ನನ್ನು ಪುನೀತರನ್ನಾಗಿ ಮಾಡಿ ಅಂತ ಹೇಳ್ಬಿಟ್ಟು ಕೇಳಿರ್ತಕ್ಕಂಥದ್ದು ನಿಜಕ್ಕೂ ಇದು ಶ್ಲಾಘನೀಯವಾಗಿರ್ತಕ್ಕಂಥ ವಿಷಯ ಅಂತ ನನಗನ್ನಿಸ್ತಾ. ಕಿಟ್ಟಲ್ಲರು ಕನ್ನಡಕ್ಕೆ ನೀಡಿದ ಕಾಣಿಕೆ ಅನನ್ಯವಾಗಿರ್ತಕ್ಕಂಥದ್ದು ಮತ್ತೆ ಅಗಾಧವಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಕಿಟ್ಟಲ್ಲರು 1903ನೇ ಇಸ್ವಿ ಡಿಸೆಂಬರ್ ತಿಂಗಳು 19ನೇ ತಾರೀಕು ತೀರ್ಕೊಳ್ತಾರೆ. ಇವರ ಸಮಾಧಿ ಟ್ಯೂಬಿಂಗನ್ ಅನ್ನುವಂತ ಸ್ಮಶಾನದಲ್ಲಿ ಇದೆ. ಕಿಟ್ಟಲ್ಲರು ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ಸಲ್ಲಿಸಿದ ಸೇವೆಯನ್ನ ಗುರುತಿಸಿ ಕನ್ನಡದ ಮಹಾನ್ ವಿದ್ವಾಂಸರಾಗಿರ್ತಕ್ಕಂಥ, ಸಂಶೋಧಕರಾಗಿರ್ತಕ್ಕಂಥ ಮತ್ತು ಬರಹಗಾರರಾಗಿರ್ತಕ್ಕಂಥ DLN ಅವರು ಹೇಳಿರ್ತಕ್ಕಂಥ ಈ ಮಾತನ್ನ ನಾವು ಅವರಿಗೆ ನಾವು ಅವರಿಗೆ ಸಲ್ಲಿಸುವ ಶ್ರೇಷ್ಠ ಗೌರವವಾಗುತ್ತದೆ. ಯಾಕಂದ್ರೆ ಶಾಸ್ತ್ರೀಯವಾದ ಮಾರ್ಗದಲ್ಲಿ ಕನ್ನಡ ವಿದ್ವತ್ತು ಬೆಳೆಯುವುದಕ್ಕೆ ಕಿಟ್ಟಲ್ ಶ್ರಮಿಸಿದರು. ಕನ್ನಡದ ಋಷಿಗಳಲ್ಲಿ ಅವರು ಒಬ್ರು. ಜರ್ಮನಿಯಲ್ಲಿ ಹುಟ್ಟಿದ ಅವರು ಕನ್ನಡಿಗರಾಗಿ ಮೆರೆದರು. ಅವರನ್ನು ಸ್ಮರಿಸಿಕೊಳ್ಳುವುದು ಪವಿತ್ರ ವಸ್ತುವೊಂದನ್ನು ಧ್ಯಾನಿಸಿದಂತೆ ಪುಣ್ಯಕರವಾದುದು.
ಈ ಎಲ್ಲಾ ಮಾತುಗಳು ಕನ್ನಡಿಗರ ಹೃದಯದ ಮಾತಿನ ಪ್ರಾತಿನಿಧ್ಯದ ಧ್ವನಿಯಾಗಿದೆ ಅನ್ನುವಂತಹ ಮಾತನ್ನ ಅವರ ಜನ್ಮದಿನದ ಸಂದರ್ಭದಲ್ಲಿ DLN ಅವರು ಆ ಮಾತನ್ನ ಹೇಳ್ತಾರೆ. ಹಾಗಾಗಿ ಆ ಮಾತು ನನಗೆ ಇವತ್ತು ನಿಜಕ್ಕೂ ಕೂಡ ಹೇಳ್ಬೇಕು ಅಂತ ಅವರಿಗೆ ಸಲ್ಲಿಸ್ತಕ್ಕಂತ ಇದೊಂದು ಕಾಣಿಕೆ ಅಂತಾನು ಹೇಳ್ತಾ ಇಷ್ಟು ಕನ್ನಡ ಭಾಷೆ ಕನ್ನಡ ಸಾಹಿತ್ಯಕ್ಕೆ ಪರ ದೇಶದಿಂದ ಬಂದು ನಮ್ಮಲ್ಲಿ ಇಂತಹ ಕಾರ್ಯಗಳನ್ನ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ಸಾಮಾನ್ಯವಾಗಿ ಒಂದು ಪದ್ಯದ ರೂಪದಲ್ಲೇ ಒಂದು ವಿಷಯವನ್ನ ವ್ಯಕ್ತಪಡಿಸೋದು ಕಷ್ಟಕರವಾಗಿರ್ತಕ್ಕಂಥದ್ದು. ಅದ್ರಲ್ಲೂ ಕೂಡ ಭಾಮಿನಿ ಷಟ್ಪದಿ, ಅದು ಛಂದಸ್ಸಿನಲ್ಲಿ ಗಣ ಛಂದಸ್ಸನ್ನ ಆಧಾರವಾಗಿ ಇಟ್ಕೊಂಡು ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ ಎನ್ನುವಂತ ಪದ್ಯದಲ್ಲಿ ಅವರು ಇಂತಹ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ ಅಂತ ಅಂದ್ರೆ ನಿಜಕ್ಕೂ ಕೂಡ ಇವತ್ತು ಸ್ಮರಿಸುವಂತಹ ದಿನಾನೇ. ಅಂತ ಮಹಾನ್ ವ್ಯಕ್ತಿ ಬಗ್ಗೆ ಒಂದೆರಡು ನನ್ನಲ್ಲಿರ್ತಕ್ಕಂಥ ವಿಷಯಗಳನ್ನ ಹಂಚ್ಕೊಳ್ಳೋದಕ್ಕೆ ಈ ವೇದಿಕೆ ನನಗೆ ಅವಕಾಶ ಮಾಡಿಕೊಡ್ತು. ಅದಕ್ಕೆ ನಾನು ನಿಜಕ್ಕೂ ಕೂಡ ಆಭಾರಿಯಾಗಿದ್ದೀನಿ ಅಂತ ಹೇಳ್ತಾ ಇಷ್ಟು ಮಾತಾಡಲು ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಿ ಸಿದ್ಧತೆಯನ್ನ ಮಾಡಿಕೊಂಡು ವಿದೇಶಿಯರೊಬ್ಬರು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನ ತುಂಬಾ ಅರ್ಥಪೂರ್ಣವಾಗಿ ತಾವು ತಿಳಿಸ್ಕೊಟ್ರಿ. ತಮ್ಮ ಸಂಶೋಧನಾ ಕಾರ್ಯ ಬೇಗ ಮುಗಿಲಿ, ಡಾಕ್ಟರ್ ಮರಿಯಂಬಿ ಅನ್ನುವಂತ ಹೆಸರು ನಿಮ್ಮ ಹೆಸರಿನ ಮುಂದೆ ಬರ್ಲಿ ಅನ್ನುವಂತ ವಿಶ್ವಾಸ ಮತ್ತೆ ಶುಭ ಕಾಮನೆಗಳನ್ನ ಕೋರ್ತಾ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೊಂದು ಸಿದ್ಧತೆಯನ್ನ ಮಾಡಿಕೊಂಡು ತಾವು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ. ತಮಗೆ ಎಲ್ಲ ಸಂಘಟನೆಗಳ ಪರವಾಗಿ ಧನ್ಯವಾದಗಳು. ತಮ್ಮಿಂದ ಹೆಚ್ಚು ಸಾಹಿತ್ಯ ಕೃತಿಗಳು, ಸಾಹಿತ್ಯ ಹೆಚ್ಚೆಚ್ಚಾಗಿ ಬರಲಿ, ತುಮಕೂರು ಮಹಿಳಾ ಸಾಹಿತ್ಯಕ್ಕೆ ತಮ್ಮ ಕೊಡುಗೆ ದಾಖಲು ಮಾಡುವಂತೆ ಆಗ್ಲಿ ಅನ್ನುವಂಥ ವಿಶ್ವಾಸದ ಜೊತೆಗೆ ತಮಗೆ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮೇಡಮ್. ಧನ್ಯವಾದಗಳು ಮೇಡಮ್. ಈಗ ಸರ್ MGS ಸರ್ ಮಾತಾಡಿದ್ನಲ್ವಾ ಅಲ್ಲೇನೆ? ಅದೇ ಸರ್, ಕಟ್ಟಾಯ್ತು. ಒಂದ್ ನಿಮಿಷ ಅದು ಕಂಪ್ಲೀಟ್ ಮಾಡ್ಬಿಡಿ ಸರ್. ನನಗೆ ಬಹಳ ಖುಷಿ ಅಂತಂದ್ರೆ ಮರಿಯಾಂಬಿ ಅವರು, ನಾನು ಕಳೆದ ತಿಂಗಳಲ್ಲಿ ಗುಬ್ಬಿನಲ್ಲಿ ಅವ್ರನ್ನ ಮೊಟ್ಟ ಮೊದಲು ಭೇಟಿ ಮಾಡಿದೆ. ಚೈತಾಲಿ ಅವ್ರ ಕಾಲೇಜಲ್ಲಿ ಒಂದ್ ಸಣ್ಣ ಕಾರ್ಯಕ್ರಮ ಇಟ್ಕೊಂಡಿದ್ರು, ಪ್ರಾಚೀನ ಕವಿಗಳ ಪರಂಪರೆ ಅಂತ ಅಂದ್ಬಿಟ್ಟು. ಅಲ್ಲಿ ಡಾಕ್ಟರ್ ನಂಜುಂಡಸ್ವಾಮಿ ಮತ್ತು ಪರಮಶಿವಮೂರ್ತಿ ಅವ್ರು ಮಾತಾಡಿದಾಗ ಇವ್ರ ಪರಿಚಯ ಆಯ್ತು. ಅವತ್ತೇನೇನೆ ಕನ್ನಡಕ್ಕಾಗಿ ಒಬ್ರು ಎಷ್ಟು ಕಾಳಜಿ ವಹಿಸ್ಕೊಳ್ತಾರೆ ಅಂತ ಗೊತ್ತಾಯ್ತು. ಇವತ್ತು ಅವ್ರ ಮಾತು ಕೇಳಿ ಅವರ ಅಧ್ಯಯನಶೀಲತೆಯನ್ನ ನೋಡಿ ನನಗೆ ಬಹಳ ಖುಷಿ ಆಯ್ತು. ತಡವಾದ್ರೂ ಚಿಂತೆ ಇಲ್ಲ, ಎಷ್ಟು ಅದ್ಭುತವಾಗಿ ವಿಷಯ ಸಂಗ್ರಹ ಮಾಡಿಕೊಟ್ಟಿದ್ದಕ್ಕೆ ಕಿಟೆಲ್ರಂತ ಒಬ್ಬ ದೊಡ್ಡ ವಿದ್ವಾಂಸರನ್ನ ನಮ್ಮ ನಾಡಿಗೆ ಪರಿಚಯಿಸಿದಂತಹ ಕೀರ್ತಿ ನಮ್ಮ ಮರಿಯಾಂಬಿ ಅವರಿಗೆ ಸಲ್ಲುತ್ತೆ ಅಂತ ಮಾತು ಹೇಳ್ತಾ, ಗೋವಿಂದರಾಯರು ಒಂದು ಮಾತು ಹೇಳಿದ್ರು, ತುಮಕೂರು ಜಿಲ್ಲೆಗೆ ಅವರ ಮಹಿಳಾ ಸಾಹಿತ್ಯಕ್ಕೆ ಕೊಡುಗೆ ಆಗ್ಲಿ ಅಂತ. ನಾನು ಇನ್ನೊಂದು ಸೇರಿಸ್ತೀನಿ, ತುಮಕೂರು ಜಿಲ್ಲೆಗೆ ಮೀಸಲಾಗೋದು ಬೇಡ, ಇಡೀ ಕನ್ನಡ ನಾಡಿಗೆ ಅವರ ವಿದ್ವತ್ತು, ಅವರ ಪ್ರತಿಭೆ ವಿಕಾಸವಾಗ್ಲಿ ಅಂತ ಹೇಳಿ ನಾನು ಎರಡು ನುಡಿಗಳನ್ನ ಅವ್ರಿಗೆ ಆಶಯ ನುಡಿಗಳನ್ನ ಕೊಡ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಅರ್ಥಪೂರ್ಣವಾದ ಕಾರ್ಯಕ್ರಮದ ಅಂತಿಮ ಘಟ್ಟ ಅಧ್ಯಕ್ಷೀಯ ನುಡಿಗಳು. ಪ್ರೊಫೆಸರ್ KS ಜಗದೀಶ್ ಸರ್ ಅವರನ್ನ ಒಂದೆರಡು ಮಾತುಗಳಲ್ಲಿ ನಾನು ಪರಿಚಯ ಮಾಡಿಕೊಡ್ತೇನೆ. ಬಂಧುಗಳೇ, ಚನ್ನವೀರ ಕಣಿವೆ ಅವ್ರದ್ದೊಂದು ಮಾತಿದೆ, ನಾವು ಆಡುವ ಮಾತು ಹೀಗಿರಲಿ ಗೆಳೆಯ, ಮೃದು ವಚನ ಮೂಲೋಕ ಗೆಲ್ಲುವುದು ತಿಳಿಯ, ಮೌನ ಮೊಗ್ಗೆಯ ನೊಡೆದು ಮಾತರಳಿ ಬರಲಿ, 3 ಗಳಿಗೆಯ ಬಾಳು ಮಘಮಗಿಸುತ್ತಿರಲಿ ಅಂತ ಹೇಳಿ ಕಣಿವೆ ಅವರೊಂದ್ ಕಡೆ ಬರೀತಾರೆ. KS ಜಗದೀಶ್ ಸರ್ ಅಂತಂದ್ರೆ ಸಹೃದಯಿ ಅಧ್ಯಾಪಕರು, ವಿದ್ಯಾರ್ಥಿ ಸ್ನೇಹಿ ಪ್ರಾಧ್ಯಾಪಕರು, ಎಲ್ಲರನ್ನೂ ಅತ್ಯಂತ ಪ್ರೀತಿಯಿಂದ ಮಾತನಾಡಿಸ್ತಕ್ಕಂಥ ಒಂದು ಮುಗ್ಧ ಮಗುವಿನ ತರದ ಮನಸ್ಸಿನವರು, ಎಲ್ಲರೊಳಗೊಂದಾಗಿ ಬೆರೀತಕ್ಕಂಥ ಅಸನ್ಮುಖಗಳು. ಒಂದು ಕಾಲೇಜು, ಒಂದು ವಿದ್ಯಾರ್ಥಿ ಹೇಗಿರ್ಬೇಕು, ಮುಂದೆ 50 ವರ್ಷ ಆದ್ರೂ ಕೂಡ ಆ ಕಾಲೇಜು ಹೀಗೆ ಇರ್ಬೇಕು ಅನ್ನುವಂತ ಅಪಾರವಾದಂತ ದೂರದೃಷ್ಟಿಯನ್ನ ಇಟ್ಕೊಂಡು ಈ ಪ್ರಥಮ ದರ್ಜೆ ಕಾಲೇಜನ್ನ ಕಟ್ತಾ ಇರ್ತಕ್ಕಂಥವ್ರು. ತುಮಕೂರು ಜಿಲ್ಲೆಯ ನೋಡಲ್ ಕಾಲೇಜಿನ ಪ್ರಾಂಶುಪಾಲರಾಗಿ ಅವ್ರು ಮಾಡ್ತಾ ಇರುವಂತ ಕೆಲಸ ನಿಜಕ್ಕೂ ಅನುಕರಣೀಯ. 1984ರಲ್ಲಿ ಸರ್ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ MA ಪದವಿಯನ್ನ ಪಡಿತಾರೆ. 2ನೇ ರ್ಯಾಂಕ್ ಅನ್ನ, ಚಿನ್ನದ ಪದಕವನ್ನ ಪಡೆಯೋದ್ರ ಮೂಲಕ ಅವರು ರ್ಯಾಂಕ್ ಪಡ್ಕೊಂಡಿದ್ದಾರೆ.
1985ರಲ್ಲಿ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯ ಸಹಾಯಕ ಪ್ರಾಧ್ಯಾಪಕರಾಗಿ ಅವರು ಸೇವೆಗೆ ಬರ್ತಾರೆ. ಕೂಡ್ಲಿಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವೃತ್ತಿಯನ್ನು ಆರಂಭ ಮಾಡ್ತಾರೆ. ಆ ನಂತರದಲ್ಲಿ ಶಿರಾ ಕಾಲೇಜಿಗೆ ಬರ್ತಾರೆ, ಹುಳಿಯಾರ್ ಕಾಲೇಜಿಗೆ ಬರ್ತಾರೆ. ತುಮಕೂರು ಕಾಲೇಜಲ್ಲಂತೂ ದೊಡ್ಡ ದೊಡ್ಡ ವಿದ್ವಾಂಸರು, ಪ್ರಾಧ್ಯಾಪಕರೇ ಇವರ ವಿದ್ವತ್ತನ್ನ ಮೆಚ್ಚಿ ಅವರನ್ನು ಅಭಿನಂದಿಸಿರುವಂತದ್ದನ್ನು ಕೂಡ ನಾವು ಕಾಣ್ತೇವೆ. ನಂತರದಲ್ಲಿ ರಾಜಧಾನಿ ಬೆಂಗಳೂರು ಕಾಲೇಜಲ್ಲಿ ಕೆಲಸ ಮಾಡ್ತಾರೆ. ಈಗ 2018ರಿಂದ ಹೊಸದಾಗಿ ಪ್ರಾರಂಭ ಆಗಿರ್ತಕ್ಕಂಥ 2018ರಿಂದ ಇಲ್ಲಿ ಪ್ರಾಂಶುಪಾಲರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ವಿಶೇಷ ಅಂತಂದ್ರೆ ಪ್ರಸ್ತುತ ತುಮಕೂರು ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಮತ್ತು ಅಕಾಡೆಮಿಕ್ ಕೌನ್ಸಿಲ್ನ ಸದಸ್ಯರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಕನ್ನಡ ಪರೀಕ್ಷಾ ಮಂಡಳಿಯ ಅಧ್ಯಕ್ಷರಾಗಿ BOE ಚೇರ್ಮನ್ ಆಗಿ ಕೆಲಸ ಮಾಡಿದ್ದಾರೆ, BOS ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ, ಕನ್ನಡ ಅಧ್ಯಾಪಕ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಆ ಕಾಲದಲ್ಲಿ ನಾನು ಖಜಾಂಚಿಯಾಗಿ ಕೆಲಸ ಮಾಡಿದೆ ಅಂತ ಹೇಳಕ್ಕೆ ನನಗೆ ತುಂಬಾ ಹೆಮ್ಮೆ ಅಂತ ಅನ್ಸುತ್ತೆ. ಅದಲ್ಲದೆ ನಮ್ಮ ಜಿಲ್ಲೆಯಲ್ಲಿ ಆರಂಭವಾದಂತ 4 ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಇವತ್ತು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್ ಏನಿದೆ ಅದರ ಪ್ರಾರಂಭಿಕ ಪ್ರಾಂಶುಪಾಲರಾಗಿ ನೋಡಲ್ ಅಧಿಕಾರಿಯಾಗಿ ಅವರು ಸೇವೆಯನ್ನ ಸಲ್ಲಿಸಿದ್ದಾರೆ. ಈಗ ನನ್ನ ಪಕ್ಕದಲ್ಲೇ ಕೂತಿದ್ದಾರೆ ಮೇಡಮ್, ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರು ಡಾಕ್ಟರ್ ಲೀಲಾವತಿ ಮೇಡಮ್ ಅವರು ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ಅದಲ್ಲದೆ ತುಮಕೂರು ವಿಶ್ವವಿದ್ಯಾಲಯ ಪಠ್ಯಪುಸ್ತಕ ರಚನಾ ಮಂಡಳಿಯ ಸದಸ್ಯರಾಗಿಯೂ ಕೂಡ ಸರ್ ಅವರು ಕೆಲಸ ಮಾಡಿದ್ದಾರೆ. ಬಂಧುಗಳೇ, ವಿಶೇಷ ಅಂತಂದ್ರೆ ಅವ್ರ ಉಪನ್ಯಾಸವನ್ನ ಕೇಳಬೇಕು. ನುಡಿದರೆ ಮುತ್ತಿನ ಹಾರದಂತೆ, ನುಡಿದರೆ ಮಾಣಿಕ್ಯದ ದೀಪ್ತಿಯಂತೆ, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದು ಎನ್ನುವಂತೆ. ನಮ್ಮ ಶ್ರೀಮತಿ ಅವ್ರು ಹೇಳ್ತಾ ಇದ್ರು, ಜಗದೀಶ್ ಸರ್ ಅವ್ರ ಮಾತನ್ನ ಕೇಳಿಸ್ಕೋಬೇಕು, ಒಂದು ಮಾತನ್ನು ಕೂಡ ವ್ಯರ್ಥವಾಗಿ ಮಾತಾಡ್ತಾರೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ ರೀ, ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ. ಆ ಮಟ್ಟಕ್ಕೆ ಮಾತನಾಡ್ತಕ್ಕಂಥವ್ರು ಜಗದೀಶ್ ಸರ್ ಅವರು. ಅಧ್ಯಾಪಕ ಸ್ನೇಹಿ, ವಿದ್ಯಾರ್ಥಿ ಸ್ನೇಹಿ, ಸಹೃದಯಗಳು. ನಮ್ಮಲ್ಲಂತೂ ರಮೇಶ್ ಸರ್ ಅವರು, ಬಸವಲಿಂಗಯ್ಯ ಸರ್ ಅವರು, ಕೋಚಿ ಸರ್ ಅವ್ರ ಕಾಲದಲ್ಲಿ ಎಷ್ಟು ನಮ್ಮಂತವ್ರಿಗೆ ಒಂದು ಪಠ್ಯ ಪುಸ್ತಕ ಮಾಡೋದು ಹೇಗೆ, ಒಂದು ಪ್ರಶ್ನೆ ಪತ್ರಿಕೆ ತಯಾರು ಮಾಡೋದು ಹೇಗೆ, ಅದ್ರ ಹೆಂಗೆ ನೀವು ಕ್ವಶನ್ಸ್ ಅನ್ನ ತೆಗಿತೀರಿ ಅಂತ ಬೆನ್ನೆಲುಬಾಗಿ ನಮಗೆ ಮಾರ್ಗದರ್ಶನವನ್ನ ನೀಡಿರ್ತಕ್ಕಂಥ ಜಗದೀಶ್ ಸರ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ದಯಮಾಡಿ ಜಗದೀಶ್ ಸರ್ ಅವರು ಅಧ್ಯಕ್ಷೀಯ ನುಡಿಗಳನ್ನ ಆಡಬೇಕು ಅಂತೇಳಿ ಎಲ್ಲ ಸಂಘಟನೆಗಳ ಪರವಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಸರ್, ಸ್ವಾಗತ ಸರ್. ಆತ್ಮೀಯರೇ, ಇದುವರೆಗೆ ಶ್ರೀಮತಿ ಮರಿಯಂಬಿ ಅವರು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ ಆಸಕ್ತಿಯನ್ನ ಇಟ್ಕೊಂಡು ಸಂಶೋಧನೆಗೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಶಕ್ತಿಯನ್ನು ತುಂಬುತ್ತಿರುವ ಮರಿಯಂಬಿ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವ ಕನ್ನಡ ನಾಡು, ನುಡಿ, ಸಂಸ್ಕೃತಿ ಈ ಬಗ್ಗೆ ತುಂಬಾ ಆಸಕ್ತಿಯಿಂದ, ಪ್ರೀತಿಯಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನನ್ನ ಕನ್ನಡದ ಪ್ರಿಯ ಬಂಧು ಭಗಿನಿಯರೇ, ಈಗಾಗಲೇ ಮರಿಯಂಬಿ ಅವರು ಕಿಟ್ಟಲ್ ಅವರನ್ನ ಕುರಿತಂತೆ ಬಹಳ ಸುದೀರ್ಘವಾಗಿ ಮಾತಾಡಿದ್ದಾರೆ. ಅದಕ್ಕೆ ಕೊಂಡಿಯಾಗಿ MG ಸಿದ್ದರಾಮಯ್ಯ ಅವರು ಸಹ ಮಾತನಾಡಿದ್ದಾರೆ. ಈಗ ಅಧ್ಯಕ್ಷರ ಭಾಷಣ ಅಲ್ಲ, ಇದು ಅಧ್ಯಕ್ಷರ ನುಡಿ. ಹಾಗಾಗಿ ನೀವ್ಯಾರು ಆತಂಕಕ್ಕೆ ಒಳಗಾಗೋದು ಬೇಡ ಅಂತ ಹೇಳ್ತಾ ಅವು ಕುರಿತಂತೆ 2 ಮಾತುಗಳನ್ನ ವಿನಿಯೋಗ ಮಾಡ್ಲಿಕ್ಕೆ ಇಚ್ಛಿಸ್ತೇನೆ. ಕಿಟ್ಟಲ್ ಅವರು ಕನ್ನಡವನ್ನ ಶ್ರೀಮಂತಗೊಳಿಸಿದ ಅಗ್ರಗಣ್ಯ ಕ್ರೈಸ್ತ ಮಿಷನರಿಗಳಲ್ಲಿ ಪ್ರಾತಸ್ಮರಣೀಯರು. 19ನೇ ಶತಮಾನದಲ್ಲೇ ತಮ್ಮ ತಾಯ್ನಾಡದ ಜರ್ಮನಿಯಿಂದ ಬಾಷೆಲ್ ಮಿಷನ್ ಮೂಲಕ ನಾಡಿಗೆ ಪೂಜ್ಯರು ಬಂದು ಕನ್ನಡ ಭಾಷೆಯನ್ನು ತಮ್ಮ ಭಾಷೆಯಾಗಿ ಸ್ವೀಕರಿಸಿ ಕನ್ನಡ ಸರ್ವ ಸಂಗ್ರಾಹಕ ವಿವರಣಾತ್ಮಕ ಶಬ್ದಕೋಶ, ಸಾಹಿತ್ಯಕ ರಚನೆ, ಪಠ್ಯ ಪುಸ್ತಕ ನಿರ್ಮಾಣ, ವ್ಯಾಕರಣ ಗ್ರಂಥಗಳು, ಗ್ರಂಥ ಸಂಪಾದನೆ, ಛಂದಸ್ಸು, ಸಾಹಿತ್ಯ ಚರಿತ್ರೆ, ಅನ್ಯ ಧರ್ಮೀಯ ಅಧ್ಯಯನ ಮೊದಲಾದ ವಿದ್ವತ್ ಪ್ರಧಾನ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಮಹತ್ತರವಾದ ಸಾಧನೆಯನ್ನ ಮಾಡಿದವರು. ಇವರು ತಮ್ಮ ಗ್ರಂಥ ಹಾಗೂ ಲೇಖನಗಳ ಮೂಲಕ ಕನ್ನಡ ಭಾಷೆಯ ಹಾಗೂ ಸಾಹಿತ್ಯದ ವಿವಿಧ ಆಯಾಮಗಳಿಗೆ ತಮ್ಮ ವಿಶಿಷ್ಟ ಕೊಡುಗೆಗಳನ್ನು ಇತ್ತು ಕನ್ನಡದ ಸಿರಿ ಸಂಪದವನ್ನ ಬೆಳಗಿಸಿದವರು ಮತ್ತು ಬೆಳೆಯಿಸಿದವರು. ತಮ್ಮ ಎಡಬಿಡದ ಸಂಶೋಧನೆಗಳಿಂದ, ನಿರಂತರ ಪರಿಶ್ರಮದಿಂದ, ನಿಚ್ಚಳ ವಿವೇಕದಿಂದ, ಆದರ್ಶ ಜೀವನ ಶೈಲಿಯಿಂದ ಕನ್ನಡಿಗರೆಲ್ಲರಿಗೂ ಸದಾ ಸ್ಫೂರ್ತಿದಾಯಕ
ಹಾಗೂ ಆದರ್ಶ ವ್ಯಕ್ತಿಯಾಗಿದ್ದಾರೆ, ನಿಜ ಅರ್ಥದ ಗುರುಗಳಾಗಿದ್ದಾರೆ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಿಟಲ್ಲರ ಕನ್ನಡ ಇಂಗ್ಲಿಷ್ ಶಬ್ದಕೋಶ ಕನ್ನಡದ ಹಾಗೂ ಭಾರತೀಯ ಭಾಷೆಗಳಲ್ಲಿ ಅತ್ಯಂತ ಪ್ರಮಾಣಬದ್ಧವಾದ ವೈಜ್ಞಾನಿಕ ಪದ್ಧತಿಯನ್ನೊಳಗೊಂಡ ಸರ್ವ ಸಂಗ್ರಾಹಕ ವಿವರಣಾತ್ಮಕ ಶಬ್ದಕೋಶವಾಗಿದೆ. ಈ ಮೇರುಕೃತಿಯಲ್ಲಿ 1762 ಬೃಹತ್ ಗಾತ್ರದ ಪುಟಗಳಿವೆ. ಸುಮಾರು 70,000 ಶಬ್ದಗಳನ್ನು ಇದು ಒಳಗೊಂಡಿದೆ. ಈ ಕೋಶದ ಪುಟಗಳಲ್ಲಿ ಕಿಟಲ್ಲರ ಅಪಾರ ವಿದ್ವತ್ತು ಪುಟಿದು ಕಾಣುತ್ತದೆ. 1889ರಿಂದ ಅದರ ಮುದ್ರಣ ಪ್ರಾರಂಭಗೊಂಡು 1894ರಲ್ಲಿ ಅದು ಮುಗಿದಾಗ ಕಿಟಲ್ಲರ ಕಣ್ಣು ನೋವು ಮತ್ತು ತಲೆ ನೋವುಗಳಿಂದ ನರಳುತ್ತಿದ್ರು. ತಮ್ಮ ಹುಟ್ಟೂರಿನಿಂದ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಗಲೇ ಶಬ್ದಕೋಶ ಪರಿವೀಕ್ಷಣಾ ಕಾರ್ಯವನ್ನ ಮಾಡಿದ್ದರಲ್ಲದೆ ಬಹು ಉಪಯುಕ್ತ ಮುನ್ನುಡಿಯನ್ನು ಬರೆದು 1893ರಲ್ಲಿ ಕಳಿಸಿದರು. 1894ರಲ್ಲಿ ಕಿಟಲ್ಲರ ಪರಮೋಚ್ಚವಾದ ಈ ಕೃತಿ ತನ್ನ ಬೆಳಕನ್ನು ಕಂಡಿತು. ಕೋಶದಲ್ಲಿ ಅಡಕವಾಗಿರುವ ಅಪಾರವಾದ ಶಬ್ದ ಸಂಪತ್ತು, ಕನ್ನಡದ ವಿವಿಧ ಪ್ರಾದೇಶಿಕ ಹಾಗೂ ಸಾಮಾಜಿಕ ಉಪಭಾಷೆಗಳ ಮಾತುಗಳು, ಗಾದೆ, ನಾಣ್ಣುಡಿಗಳು, ಹಳಗನ್ನಡ, ಹೊಸಗನ್ನಡ ಪ್ರಯೋಗಗಳು, ಕಿಟಲ್ಲರ ಪರಿಶ್ರಮ, ಕರ್ತವ್ಯನಿಷ್ಠೆ, ಅಚ್ಚುಕಟ್ಟುತನ, ವೈಜ್ಞಾನಿಕತೆ, ವಿದ್ವತ್ತುಗಳನ್ನೆಲ್ಲವನ್ನ ಪ್ರತಿಬಿಂಬಿಸುತ್ತದೆ. 1903ರಲ್ಲಿ ಅವರ 483 ಪುಟದ 28 ಅಧ್ಯಾಯಗಳ ಬೃಹತ್ ಕನ್ನಡ ವ್ಯಾಕರಣ ಗ್ರಂಥ ಎ ಗ್ರಾಮರ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಭಾಷೆಲ್ ಮಿಷನ್ ಮುದ್ರಣಾಲಯದಲ್ಲಿ ಅಚ್ಚಾಗಿ ಪ್ರಕಟ ಆಯಿತು. ಈ ಮಹತ್ತರ ಕೃತಿಯಲ್ಲಿ ಹಳಗನ್ನಡ ಮತ್ತು ಹೊಸಗನ್ನಡ ಎಂಬ ಕನ್ನಡದ ಬೆಳವಣಿಗೆಯ ವಿವಿಧ ಘಟ್ಟಗಳ ವಿವರಣೆ ಇದೆ ಅಲ್ಲದೆ ನಾವೆಲ್ಲರೂ ಕಾಣಬಹುದಾಗಿದೆ. ಸಾಂಸ್ಕೃತಿಕ ಸೇವಾಕರ್ತರು ಹಾಗೂ ಧಾರ್ಮಿಕ ಗುರುಗಳು ತಾವು ದುಡಿಯುವ ಕ್ಷೇತ್ರದ ಸಂಸ್ಕೃತಿ, ಭಾಷೆ, ಸಾಹಿತ್ಯಗಳ ಬಗೆಗೆ ಆಸಕ್ತಿ ವಹಿಸಿ ಅದರ ಅಭ್ಯುದಯಕ್ಕೆ ಯಾವ ರೀತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕು ಎಂಬುದಕ್ಕೆ ಪೂಜ್ಯ ಕಿಟಲರು ಒಂದು ಅತ್ಯುತ್ತಮ ಉದಾಹರಣೆಯಾಗಿ ಸದಾ ನಮ್ಮ ಎದುರು ನಿಲ್ಲುತ್ತಾರೆ. ಕಿಟಲರು ಧರ್ಮಗುರುಗಳಾಗಿದ್ದುಕೊಂಡೇ ಧೀಮಂತ ಕನ್ನಡಿಗರಾಗಿ, ಉತ್ಕೃಷ್ಟ ಕನ್ನಡ ಸಾಹಿತಿಗಳಾಗಿ, ಕನ್ನಡ ಸಂಶೋಧನಾ ಮಾರ್ಗದ ಪ್ರಪ್ರಥಮ ನಿರ್ಮಾಪಕರಾಗಿ, ಮಾದರಿ ಸ್ವರೂಪದ ಕನ್ನಡದ ಭಾಷಾಶಾಸ್ತ್ರಜ್ಞರಾಗಿ ಇರುವುದರ ಜೊತೆಗೆ ಕನ್ನಡ ಸಮಾಜದ ಸೇವಕರಾಗಿ, ಅನೇಕ ಜಾತಿ ಧರ್ಮಗಳ ನಡುವಿನ ಸೇತುವೆಯಾಗಿ ಅವಿರತವಾಗಿ ದುಡಿದಿದ್ದಾರೆ. ಕಿಟಲರ ಭಾರತವನ್ನ ನಮ್ಮ ಹಿಂದೂ ದೇಶ ಎಂದೇ ಕರೆದಿದ್ದಾರೆ. ಅವರು ನಮ್ಮವರೇ ಆಗಿ ಬಾಳಿದುದು ಇದಕ್ಕೆ ಬಹಳ ದೊಡ್ಡ ಕಾರಣ. ಕ್ರೈಸ್ತ ಮಿಷನರಿಗಳ ಕನ್ನಡ ಸಾಹಿತ್ಯ ಸೇವೆಯನ್ನ ಗಮನಿಸಿ ಅದನ್ನು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕ್ರೈಸ್ತ ಯುಗವೆಂದು ಗುರುತಿಸಿಕೊಳ್ಳುವುದು ಯೋಗ್ಯವೆಂದೇ ಹೇಳಬೇಕಾಗುತ್ತದೆ. ಕೊನೆಯಲ್ಲಿ DL ನರಸಿಂಹಾಚಾರ್ ಅವರ ಮಾತು, ಶಾಸ್ತ್ರೀಯ ಮಾರ್ಗದಲ್ಲಿ ಕನ್ನಡದ ವಿದ್ವತ್ತು ಬೆಳೆಯುವುದಕ್ಕೆ ಕಿಟಲ್ ಅವರು ಶ್ರಮಿಸಿದರು. ಕನ್ನಡದ ಋಷಿಗಳಲ್ಲಿ ಅವರೂ ಒಬ್ಬರು. ಜರ್ಮನಿಯಲ್ಲಿ ಹುಟ್ಟಿದ ಅವರು ಕನ್ನಡಿಗರಾಗಿ ಮೆರೆದರು. ಅವರನ್ನು ಸ್ಮರಿಸಿಕೊಳ್ಳುವುದು ಪವಿತ್ರ ವಸ್ತುವೊಂದನ್ನ ಧ್ಯಾನಿಸುವಂತೆ ಪುಣ್ಯಕರವಾದದ್ದು ಎಂದು DL ನರಸಿಂಹಾಚಾರ್ ಅವರು ಹೇಳಿದ ಮಾತು ನಾವೆಂದಿಗೂ ಅನುರಣನವನ್ನು ಗೊಳಿಸಿಕೊಳ್ಳಬೇಕು. ಅವರಿಗೆ ನಮ್ಮ ಗೌರವ ಶ್ರದ್ಧೆಗಳು ಸಲ್ಲಬೇಕು ಅಂತ ಹೇಳಿ ಭಾವಿಸ್ತೇನೆ. ಪ್ರಿಯ ಸಾಹಿತ್ಯಾಸಕ್ತರೆ, ಸಾಹಿತ್ಯದಲ್ಲಿ ಬಹಳ ಮುಖ್ಯವಾಗಿ ಎರಡು, ಒಂದು ಶಾಸ್ತ್ರೀಯ ವಿಷಯಗಳು, ಇನ್ನೊಂದು ಸೃಜನಶೀಲ ವಿಷಯಗಳು. ಮೊದಲಿಗೆ ಕನ್ನಡವನ್ನ ವಿಶೇಷವಾಗಿ ಅಧ್ಯಯನ ಮಾಡತಕ್ಕಂಥವರಿಗೆ ಪದವಿ ಮತ್ತು ಸ್ನಾತಕೋತ್ತರ ಪದವಿಗಳಲ್ಲಿ 2 ವಿಭಾಗಗಳನ್ನು ಮಾಡ್ತಿದ್ರು. ಒಂದು ಶಾಸ್ತ್ರೀಯ ಕೃತಿಗಳನ್ನು ಅಧ್ಯಯನ ಮಾಡೋದಕ್ಕೆ 50% ಅಂಕಗಳು, ಅಷ್ಟೇ ಪ್ರಮಾಣದ 50 ಅಂಕಗಳು ಸೃಜನಶೀಲ ಬರವಣಿಗೆಗಳನ್ನು ಕುರಿತು ಅಧ್ಯಯನ ಮಾಡೋದಕ್ಕೂ ಅಂತ.
ತೀರಾ ದಿನಗಳು ಉರುಳುತ್ತಾ 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 ಕನ್ನಡವನ್ನು ಐಚ್ಛಿಕವಾಗಿ ಓದುವ ಮಕ್ಕಳ ಸಂಖ್ಯೆ ಕಡಿಮೆ ಆಗಿ ಕೊನೆಗೆ ಶಾಸ್ತ್ರೀಯ ವಿಷಯಗಳನ್ನ ಕ್ರಮೇಣ ಅಂಕಗಳನ್ನು ಕಡಿಮೆ ಮಾಡ್ಕೊಳ್ತಾ ಬಂದು ತಿಳಿಸ್ತಾ ಇರತಕ್ಕಂಥ ಉದಾಹರಣೆಗಳಿವೆ. ಇದು ಹೀಗೇನೆ ಮುಂದುವರಿತು ಅಂತ ಹೇಳಿದ್ರೆ ಶುದ್ಧವಾಗಿ ಕನ್ನಡವನ್ನ ಮಾತನಾಡುವ ಬರೆಯುವುದರ ಕೊರತೆ ಮುಂದೆ ಒಂದ್ ದಿವಸ ನಮ್ಮ ವಿದ್ವತ್ ಪ್ರಪಂಚವನ್ನ ವಿದ್ವಾಂಸರು ಅಂತೇಳಿ ಕರೆಸ್ಕೊಳ್ತಿದೀವಲ್ಲ, ಪದವೀಧರರು ಅಂತ ಕರೆಸ್ಕೊಳ್ತಾ ಇದೀವಲ್ಲ, ನಮ್ಮ ಎದುರುಗಡೆನೆ ಅಂಥದ್ದೊಂದು ನಿಲ್ಲುವಂತಹದ್ದು ದೊಡ್ಡ ಬೃಹತ್ ಸಮಸ್ಯೆ ನಮ್ಮ ಎದುರುಗಡೆ ಆದ್ರೆ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಪದವೀಧರರೇ ಕನ್ನಡವನ್ನು ಸರಿಯಾಗಿ ಬರೆಯಿರಿ, ಕನ್ನಡದಲ್ಲಿ ಸರಿಯಾಗಿ ಮಾತನಾಡಿ ಅನ್ನತಕ್ಕಂತಹದ್ದು ವಾಕ್ಯಗಳು ಎಲ್ಲೋ ಪುನರುಚ್ಚಾರಣೆ ಆಗಬಹುದು, ಅಂತ ದಿನಗಳು ಮುಂದೆ ಬರಬಹುದೇನೋ ಅನ್ನತಕ್ಕಂಥ ಆತಂಕವೂ ಇದೆ. ಏನಾದ್ರೂ ಇರ್ಲಿ, ಆದ್ರೆ ಕನ್ನಡವನ್ನು ಜೀವಂತವಾಗಿ ಇಡಬೇಕು. ನಾವು ಕನ್ನಡ ಶಕ್ತಿ ತುಂಬಬೇಕು ಅಂತ ಹೇಳಿದ್ರೆ ಕೇವಲ ಕನ್ನಡ ಭಾಷೆಯನ್ನ ನಮ್ಮದನ್ನಾಗಿಸ್ಕೊಂಡ್ರೆ ಸಾಲದು. ಇದಕ್ಕಾಗಿ ಎಲ್ಲ ಭಾಷೆಗಳಲ್ಲಿ ಇರತಕ್ಕಂಥದನ್ನ, ನಮ್ಮಲ್ಲಿ ಇಲ್ಲದನ್ನ ತಗೊಂಡು ನಮ್ಮದನ್ನಾಗಿಸಿಕೊಳ್ಬೇಕಾದದ್ದು ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದಕ್ಕೋಸ್ಕರನೇ ನೋಡಿ, ತುಂಬಾ ಒಳ್ಳೆ ಕನ್ನಡ ಮೇಷ್ಟ್ರು ಯಾರು ಅಂತ ಅಂದ್ರೆ ಹಳಗನ್ನಡವನ್ನ ಪಾಠ ಮಾಡ್ಲಿಕ್ಕೆ, ನಡುಗನ್ನಡವನ್ನ ಪಾಠ ಹೇಳಲಿಕ್ಕೆ ಸಂಸ್ಕೃತದ ವಿದ್ವಾಂಸಿಕೆ ಬೇಕಾಗಿಲ್ಲ. ಆದರೆ ಸಂಸ್ಕೃತ ಭಾಷೆಯ ಅಲ್ಪ ಸ್ವಲ್ಪವಾದರೂ ಪರಿಚಯಾತ್ಮಕವಾಗಿರ್ತಕ್ಕಂಥದ್ದು ಆ ಮೇಷ್ಟ್ರಿಗೆ ಗೊತ್ತಿರ್ಬೇಕು. ಹಾಗೇನೆ 22ನೇ ಶತಮಾನದ ಹೊಸಗನ್ನಡ ಸಾಹಿತ್ಯ ಏನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ವ್ಯಾಖ್ಯಾನಿಸ್ಬೇಕು ಅಂತ ಹೇಳಿದ್ರೆ, ವಿಮರ್ಶಿಸ್ಬೇಕು ಅಂತ ಹೇಳಿದ್ರೆ, ಬೆಲೆ ಕಟ್ಟಬೇಕು ಅಂತ ಹೇಳಿದ್ರೆ, ಮೌಲ್ಯವನ್ನ ಅಳಿಬೇಕು ಅಂತ ಅಂದ್ರೆ ಇಂಗ್ಲಿಷ್ ಭಾಷೆಯೇ ಮತ್ತು ಇಂಗ್ಲಿಷ್ ಸಾಹಿತ್ಯದ ಅರಿವುಗಳು ನಮ್ಮ ಅಧ್ಯಾಪಕರಿಗೆ ಇರಲೇಬೇಕಾಗತ್ತೆ. ಅದಕ್ಕೋಸ್ಕರನೇ ನಾವು ಹೆಚ್ಚೆಚ್ಚು ಭಾಷೆಗಳನ್ನು ನಮ್ಮದನ್ನಾಗಿಸ್ಕೊಳ್ಬೇಕು, ನಮ್ಮ ಭಾಷೆಯಲ್ಲಿರುವ ಕೊರತೆಯನ್ನು ನಾವು ತುಂಬಿಸ್ಕೊಳ್ಬೇಕು ಮತ್ತು ನಮ್ಮಲ್ಲಿ ಇಲ್ಲದನ್ನ ಬೇರೆಯವರಿಂದ ಪಡ್ಕೊಳ್ಳೋದಕ್ಕೆ ತಯಾರಾಗಿರ್ಬೇಕು. ಈ ಶುದ್ಧ ಮನಸ್ಸಿನಿಂದಲೇ ನಮ್ಮ ಭಾಷೆಯನ್ನ, ನಮ್ಮ ಸಂಸ್ಕೃತಿಯನ್ನ ಬೆಳೆಸ್ಲಿಕ್ಕೆ ಮತ್ತು ಉಳಿಸ್ಕೊಳ್ಳೋದಕ್ಕೆ, ವಿಕಸನಗೊಳಿಸ್ಲಿಕ್ಕೆ ನಾವು ಸದಾ ಪ್ರಯತ್ನದಲ್ಲಿರಬೇಕು. ಇಂಥದ್ದೊಂದು ಪ್ರಯತ್ನದಲ್ಲಿ ನಿಜಕ್ಕೂ ಸಹ ಕುಣಿಗಲ್ಲಿನ IQSC ಅಡಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು, ಶರಣ ಸಾಹಿತ್ಯ ಪರಿಷತ್ತು ಇವುಗಳೆಲ್ಲವನ್ನ ಸಂಯೋಜಿಸಿಕೊಂಡು ಒಂದು ಸಂಯೋಜಿತ ಕಾರ್ಯಕ್ರಮವನ್ನಾಗಿಸಿಕೊಳ್ತಾ, ಒಂದು ಶೈಕ್ಷಣಿಕ ಚಟುವಟಿಕೆಗೆ ಇಂಬು ಕೊಡುತ್ತಾ ಸಾಹಿತ್ಯದ ಆಸಕ್ತಿಯನ್ನು ಬೆಳೆಸೋದಕ್ಕೆ ಏನ್ ಮಾಡ್ಬೇಕು ಆ ಕಾರ್ಯದಲ್ಲಿ ಗೋವಿಂದರಾಯ ತುಂಬಾ ಕಷ್ಟಪಟ್ಟು ಇದನ್ನ ಮುನ್ನಡೆಸ್ತಾ ಇದ್ದಾರೆ. ನಿಜವಾಗ್ಲೂ ಗೋವಿಂದರಾಯ ಕನ್ನಡ ರಾಯರ ಕೆಲಸವನ್ನ ಆತ ಮಾಡ್ತಾ ಇದ್ದಾನೆ. ಇದು ಮುಂದುವರಿಲಿ, ಎಲ್ಲರಿಗೂ ಇದರ ಲಾಭ ದೊರಕಲಿ, ಎಲ್ಲರಿಗೂ ಒಳಿತಾಗ್ಲಿ ಅಂತ ಹೇಳಿ ಶುಭ ಹಾರೈಸಿ ನನ್ನ ಈ ಸಾಂದರ್ಭಿಕ ನುಡಿಗಳನ್ನ ಅಂತ್ಯಗೊಳಿಸಿ ವಿರಮಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ಕಾರ್ಯಕ್ರಮ ಅಧ್ಯಕ್ಷತೆ ಜೊತೆಗೆ ಇವತ್ತಿನ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಹೇಗೆ ಕನ್ನಡದ ಪ್ರೇಮವನ್ನ, ಭಾಷೆಯ ಬಗೆಗಿನ ಅಭಿಮಾನವನ್ನ, ಕಲಿಸುವಂತಹ ಇಚ್ಛೆಯನ್ನ ಹೇಗೆ ಹೊಂದಬೇಕು ಅನ್ನುವಂತ ಮಾತುಗಳನ್ನು ಕೂಡ ಹೇಳಿದ್ದೀರಿ ಸರ್. ನಿಮ್ಮ ಕನ್ನಡದ ಪ್ರೀತಿಗೆ, ನಿಮ್ಮ ಹೃದಯ ವಿಶಾಲತೆಗೆ, ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲ ಸಂಘಟನೆಗಳ ಪರವಾಗಿ ಗೌರವಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಸರ್. ಧನ್ಯವಾದಗಳು ಸರ್. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಸ್ ಕುಮಾರಸ್ವಾಮಿ ಸರ್ ಅವರು ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾ ಹಾಗೆ ಬಂದಿರತಕ್ಕಂಥ ಅತಿಥಿಗಳನ್ನ ಹೊಂದಿಸ್ಬೇಕು ಅಂತ ಹೇಳಿ ಹಾಗೆ ಅವರಲ್ಲಿ ನಾನು ವಿನಂತಿಯನ್ನ ಮಾಡ್ಕೋತೇನೆ. ಕುಮಾರಸ್ವಾಮಿ ಸರ್ ಕೇಳ್ತಾ ಇದೆ ಸರ್. ಕೇಳ್ತಾ ಇದೆ ಸರ್. ಕೇಳ್ತಾ ಇದೆ ಸರ್. ಕೇಳ್ತಾ ಇದೆ. ನಾನು ಪೂರ್ಣ ಉಪನ್ಯಾಸ ಕೇಳಿಸ್ಕೊಳ್ಳೋಕ್ಕಾಗಲಿಲ್ಲ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಜಗದೀಶ್ ಅವರ ಅಧ್ಯಕ್ಷೀಯ ನುಡಿ ಭಾಳ ವಿಸ್ತಾರವಾಗಿ ಇತ್ತು, ಸಂತೋಷ. ನಾವು ಅಂಥ ಪದಸ್ಮರಣೀಯರನ್ನ ಭಾರತೀಯರು, ಕರ್ನಾಟಕದವರು ನೆನೆಸ್ಕೊಬೇಕಾದ ಭಾಳ ಮುಖ್ಯ. ಒಂದೇ ಒಂದು ಪ್ರಶ್ನೆ ಹಾಕ್ಕೊಳ್ಳೋಣ. ಕೆಟಲ್ರವರು ಈ ಕನ್ನಡದ ಒಂದು ಸೌಭಾಗ್ಯಕ್ಕೆ ಅವರು ದೊರೆದೇ ಇದ್ದಿದ್ರೆ ಏನಾಗ್ತಿತ್ತು, ಯಾರು ಆ ಕಾಯ್ಕೆ ಮಾಡ್ತಾ ಇದ್ರು, ಪ್ರಶ್ನೆ ಹಾಕ್ಕೊಳ್ಳಿ. ನಮಗೆ ಈ ಶಬ್ದ ಸಂಪತ್ತು ಸಿಗ್ತಾ ಇತ್ತಾ, ಅರ್ಥ ವಿಸ್ತರಣೆ ಆಗ್ತಾ ಇತ್ತಾ,
ಹಾಗಾಗಿ ಅವರ ಸೇವೆ ಭಾರತದ ಜೊತೆಗೆ ಕರ್ನಾಟಕದ ನಮ್ಮ ನಾಡು ಭಾಷೆಗೆ ಅತ್ಯಂತ ವಿಶೇಷವಾದ ಕೊಡುಗೆಯಾಗಿದೆ. ನಾವು ಅವ್ರನ್ನ ಯಾವತ್ತೂ ಮರೆಯುವಾಗಿಲ್ಲ. ಆ ಪದಕೋಶದ ಮುಖೇನ ನಾವು ಮತ್ತಷ್ಟು ಶಬ್ದಕೋಶಗಳನ್ನ, ಶಬ್ದ ಭಂಡಾರವನ್ನು ವಿಸ್ತರಿಸಿಕೊಂಡಿದ್ದೀವಿ. ಹಾಗಾಗಿ ಅವರು ಇಲ್ಲ ಇವತ್ತು, ಆದರೂ ಕೂಡ ಅವರ ಸ್ಮರಣೆ ಮತ್ತು ಅವರಿಗೆ ವಿಶೇಷ ಧನ್ಯವಾದಗಳನ್ನು ನಾವು ಈ ಮೂಲಕ ಸಾಹಿತ್ಯ ಸಂವಾದ ಮುಖಾಂತರ ಅರ್ಪಿಸೋಣ. ಭಾಗವಹಿಸಿದ ಎಲ್ರಿಗೂ ಕೂಡ ಸಂತೋಷ. ನಮ್ಮ ಜಗದೀಶ್ ಅವರು ಈ ಸಂದರ್ಭದಲ್ಲಿ ಅಧ್ಯಕ್ಷೀಯ ನುಡಿದಿದ್ದು ತುಂಬಾ ಪ್ರೇರಣಾತ್ಮಕವಾಗಿದೆ. ಭಾಗವಹಿಸಿದ ಎಲ್ಲ ಅಧ್ಯಾಪಕ ಮಿತ್ರರಿಗೆ ಮತ್ತು ಕೇಳುಗರಿಗೆ 3 ಸಂಘಟನೆ ಪರವಾಗಿ ಧನ್ಯವಾದಗಳು. ಧನ್ಯವಾದಗಳು ಸರ್, ತಮಗೂ ಕೂಡ ಧನ್ಯವಾದಗಳು ಸರ್. ಭಾಗವಹಿಸಿರ್ತಕ್ಕಂಥ ಅಧ್ಯಾಪಕ ಮಿತ್ರರಲ್ಲಿ ಒಂದು ವಿನಂತಿ, ಇನ್ನು 2 ದಿನಗಳಲ್ಲಿ ತಮಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದ್ರ ಬಗ್ಗೆ ಪ್ರಮಾಣ ಪತ್ರ ತಲುಪತ್ತೆ. ಧನ್ಯವಾದಗಳು. ಕಾರ್ಯಕ್ರಮವನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ತೆ. ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಸರ್, ಒಂದು ನಿಮಿಷ. ಭಾಗವಹಿಸಿರುವವರು ಆಕ್ಚುಲಿ ಇವತ್ತು ಫೀಡ್ಬ್ಯಾಕ್ ಲಿಂಕ್ ಇಲ್ಲದೆ ಇರೋ ಕಾರಣದಿಂದ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಮೇಲ್ ಐಡಿ ಹಾಕಿದ್ರೆ ನಿಮ್ಗೆ ಪ್ರತ್ಯೇಕವಾಗಿ ನಾವು ಫೀಡ್ಬ್ಯಾಕ್ ಲಿಂಕ್ ಕಳಿಸ್ತೇವೆ. ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಮೇಲ್ ಐಡಿ ಹಾಕಿ, ಅಂದ್ರೆ ಸರ್ಟಿಫಿಕೇಟ್ ಅಗತ್ಯ ಇರುವರು ನಾನು ಅದನ್ನ ತೆಗೆದುಕೊಂಡು ನಿಮಗೆ ವೈಯಕ್ತಿಕವಾಗಿ ಕಳಿಸ್ತೀನಿ. ದಯಮಾಡಿ ಚಾಟ್ ಬಾಕ್ಸ್ ಅಲ್ಲಿ ನಿಮ್ಮ ಮೇಲ್ ಐಡಿಯನ್ನ ಹಾಕಿ ಭಾಗವಹಿಸಿರೋರು ದಯವಿಟ್ಟು. ಸೈಯದ್ ರಮೇಶ್ ಸರ್, ರಜನಿ ಮೇಡಮ್ ಅನ್ನೋರು ಯಾಕೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ ನನ್ನ ಅಭಿಪ್ರಾಯತೆ ಕೇಳಿ. ರಜನಿ ಮೇಡಮ್ ನಮಸ್ತೆ. ನನ್ಗೆ ತುಂಬಾ ಖುಷಿ ಆಯ್ತು ಕಾರ್ಯಕ್ರಮ ನೋಡಿ. ನಾನು ಅದು ಸುಧಾರಾಜ್ ಅವ್ರದ್ದು ಇದರಲ್ಲಿ ನಾನು ನೋಡಿದಾಗ ಲಿಂಕ್ ತಗೊಂಡಿದ್ದೆ, ನನ್ನ ಫ್ರೆಂಡಿಗೂ ಕಳಿಸಿದ್ದೆ, ಬಟ್ ಅದು ಲಿಂಕ್ ಹೋಗ್ಲಿಲ್ಲ ಅವರಿಗೆ. ಆದ್ರೆ ನಾನು ನಿಜವಾಗ್ಲೂ ಕಿಟಲ್ರ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ರು ಮೇಡಮ್ ಅವರು. ನಮ್ಗೆ ಅಂದ್ರೆ ಈ ತರದ್ದು ಎಲ್ಲರಿಗೂ ಉಪಯುಕ್ತವಾದಂತ ಮಾಹಿತಿ, ಒಬ್ಬ ನಮ್ಮ ಕನ್ನಡಕ್ಕೆ ಅವ್ರ ಸೇವೆ, ಕಿಟಲ್ ಅವ್ರ ಸೇವೆ ಎಷ್ಟು ಅತ್ಯಮೂಲ್ಯ ಅಂತ ಅನ್ನೋದು ನಮ್ಗೆ ಈಗ ಇವರ ಇದರಿಂದ ಗೊತ್ತಾಯ್ತು. ಈ ತರದ್ದು ನಮ್ಗೆ ಎಲ್ಲ ಶಾಲಾ ಕಾಲೇಜ್ ಮಕ್ಕಳಿಗೂ ಕೂಡ ಇದರಲ್ಲಿ, ಅಂದ್ರೆ ಕಾಲೇಜ್ ಹುಡುಗರಿಗೂ ಕೂಡ ಇದ್ರ ಬಗ್ಗೆ ನೀವು ಒಂದ್ ಸ್ವಲ್ಪ ಲಿಂಕ್ ಕಳ್ಸಿ ಇದು ಮಾಡಿದ್ರಂದ್ರೆ, ಅಂದ್ರೆ ಎಲ್ಲರಿಗೂ ಇದು ಗೊತ್ತಾಗ್ಬೇಕು, ಎಲ್ಲರಿಗೂ ಯಾಕಂದ್ರೆ ಈಗಿನ ಕಾಲದ ಮಕ್ಕಳಿಗೆ ಬಿಡಿ ಬಹಳ ಜನಕ್ಕೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಕಿಟಲ್ರ ಅಂತಂದ್ರೆ ಏನೋ ಒಬ್ರು ಅಂತ ಹೀಗೆ ಒಂದಿರುತ್ತೆ. ಆದ್ರೆ ನಿಜವಾಗ್ಲೂ ಒಳ್ಳೆ ಕಾರ್ಯಕ್ರಮ ಸರ್, ನೀವೆಲ್ಲರೂ ಅಭಿನಂದನಾರ್ಹರು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಕ್ಲೋಸ್ ಮಾಡೋಣಪ್ಪ. ಧನ್ಯವಾದಗಳು ಸರ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲರಿಗೂ ಕೂಡ ಹೃದಯ ಸ್ಪರ್ಶಿ ಧನ್ಯವಾದಗಳು. ನಮಸ್ಕಾರ. ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ.